ಐಶ್ವರ್ಯ ಮಸ್ತು ಮೇಳ ಕೇಳು ಮಂತ್ರಿ, ಸರ್ವ ಕಾರ್ಯಕ್ಕೆ ನೀನ ಸ್ವತಂತ್ರ. ಓ ರಾಜ, ಆಹೋ ಮಂತ್ರಿ, ನನ್ನನ್ನು ಕರೆಸಿದ ಕಾರಣವೇನು ರಾಜ? ಶತ್ರುಗಳ ತೇಜ. ಹಾರ್ಮೋನಿಯಂ ಮಾಸ್ಟರ್ ವೀರಸ್ವಾಮಿ. ಉಗ್ರಸೇನ ದಿವ್ಯ ತರವಾದ ನಂದನವನ ಮಂಬಂಧುರವಾಗಿ ಕಾಯುತ್ತಿರುವೆಯ ಲತಾ ಮಂಟಪದಿಗಳನ್ನು ಚೆನ್ನಾಗಿ ನೋಡಿದ್ದೀಯಾ? ಚೆನ್ನಾಗಿ ನೋಡಿದ್ದೇನೆ ರಾಜ. ಶಿವಾಲಯ ದುರಂಗು ಮಂಟಪದಿಗಳನ್ನು ಚೆನ್ನಾಗಿ ನೋಡಿದ್ದೀಯಾ? ಚೆನ್ನಾಗಿ ನೋಡಿದ್ದೇನೆ ರಾಜ. ಆಹೋ ಮಂತ್ರಿ, ಅವೋ ರಾಜ, ಅದನ್ನು ಎನ್ನ ಮುಂದೆ ಚೆನ್ನಾಗಿ ಹೇಳು ಕಂಡೆಯವನ ಪಾಲಕನೇ, ವೀರಾದ ವೀರನೇ. ಅವೋ ರಾಜ, ಆಹೋ ಮಂತ್ರಿ, ನಮ್ಮ ವನದಲ್ಲಿ ಇರುವ ನಾನಾ ತರದ ಹೂಗಳು, ನಾನಾ ತರದ ಪಕ್ಷಿಗಳು ಮತ್ತು ಮೃಗಜಾತಿ ಪ್ರಾಣಿಗಳು ಸುಖದಿಂದ ಇರುವ. ಅವೋ ರಾಜ, ಆಹೋ ಮಂತ್ರಿ, ಮತ್ತೆ ವನಚಾರರಿಗೆ ಸರಿಯಾಗಿ ಸಂಬಳ ನಡೆಯುವುದು ರಾಜ. ಉಗ್ರಸೇನ, ಅವೋ ರಾಜ, ನಮ್ಮ ವನವಂ ಕಾಯುವುದಕ್ಕೆ ಹೋಗುವೀರ ಮಹಾಗಂಭೀರ. ನಿನ್ನಿಷ್ಟದಂತೆ ಆಗಲಿ ರಾಜ. ದುರ್ಯೋಧನ ಕರ್ಣ, ದುರ್ಯೋಧನ ಕರ್ಣ. ದುರ್ಯೋಧನ ಕರ್ಣ ರೆಡಿ ಆಗಿರ್ಬೇಕು. ದುರ್ಯೋಧನ ಕರ್ಣ. ಸುಂದರವಾದ ರಥಕ್ಕೆ 9 ತುರಂಗಂ ಬಂಧಿಸು, ಕಳಸ ಕನ್ನಡಿಯಂ ಜೋಡಿಸು. ಬಲ ದೈತ್ಯ ವನಕ್ಕೆ ಚೂಟಿಯಿಂದ ರಥವನ್ನು ಬಿಡು ಬಿಡು ಸಾರ್ತಿ ಹೋಗ ನಡೆಯುತ್ತೆ. ಇನ್ನೆಷ್ಟರಿಂದ ಒಳಗಬದಿ. ಈ ವನ ಮಧ್ಯದಲ್ಲಿ ಇದೇನು ಒಂದು ಗದ್ದಲ ಇರುವುದಲ್ಲ. ಹೌದು ದೇವ. ಎಲ್ಲಿ ನೋಡಿದರು ರಥ, ತುರಂಗ, ಛತ್ರ, ಚಮರ, ಪದಕಿ, ಬಾಣ ಆಯುಧಗಳನ್ನು ಪಿಡಿದು ಮೇಲೆ ಪರ್ವತ ದತ್ತಿರ್ಪ ಜನಸ್ತೋಮ ಇರುವುದು. ಬಲ ಎಲ್ಲ ಸಾರಥಿ, ದಾವ ರಾಜರು ದಾವ ದೇಶದಿಂದ ಬಂದರು. ಏನು ಕಾರಣ ಈ ವನ? ಹೌದು ದೇವ. ಎಲ್ಲ ಸಾರಥಿ, ಗೋಪತಿ ಫಲಗಳನ್ನು ಕೀಳುತ್ತ, ಹೂಗಳನ್ನು ಮರಿಯುತ್ತ, ಪಕ್ಷಿಗಳನ್ನು ಕೊಲ್ಲುತ್ತ, ಮೃಗಗಳನ್ನು ಬೆದರಿಸುತ್ತ ಇವರ ದಾರಾಜ್ಞೆಯಿಂದ ಈ ವನ ಪ್ರವೇಶ ಮಾಡಿರೋರು. ಇವರ ವಿಚಾರ ಮಾಡುವನು ಸಾರಥಿ. ಹೋಗುವ ಇನ್ನೆಷ್ಟರಿಂದ ಒಳಗಬದಿ. ಎಲೆ ಈ ಒಲ್ಲು ಮನುಜರೇ, ದಾರಾಜ್ಞೆಯಿಂದ ಈ ವನ ಪಕ್ಕಿರಿ. ನಮ್ಮ ರಾಜೇಂದ್ರ ಆಜ್ಞೆ ಕೊಟ್ಟಿರುವನೇ ಮೂರ್ಖ. ನಿಮ್ಮ ತಲೆಗಳನ್ನು ಬಿಡದು ನೆಲಕ್ಕೆ ಅದೆಂದಿಗೂ ಸಾಧ್ಯವಿಲ್ಲ ರೇ ಮೂರ್ಖ. ಎಲೆ ನರಾಧಮರೇ, ಇಂದ್ರ ಮಹಾರಾಜನು ಈ ವನದೋಳು ದಾರ ಬಂದ ಕಾಲಕ್ಕೂ ಬಿಡಬೇಡರೆಂದು ಬಂದವರನ್ನೆಲ್ಲ ಚೆಂಡಿಗೆ ಕೈಗೊಂಡು ದಬ್ಬಿರೆಂದು ರಾಜಾಧಿರಾಜ ಚಿತ್ರಸೇನ ಮಹಾರಾಜನಿಗೆ ಒಪ್ಪಿಸಬೇಕೆಂದು ಆಜ್ಞೆ ಕೈಗೊಂಡು. ಎಲೆ ಮೂರ್ಖರೇ, ನಿಮ್ಮನ್ನು ಹಿಡಿದು ನಮ್ಮ ರಾಜನೇ ವಶ ಮಾಡುವೆ. ಒಳ್ಳೆ ಮಾತಿನಿಂದ ಬಂದರೆ ಸರಿ, ಇಲ್ಲವಾಯ್ತು ನಿಮ್ಮನ್ನು ಕೊಲ್ಲುವುದೇ ಬಿಡುವುದಿಲ್ಲ. ಕಂಡಿರ ನರಾಧಮರೇ, ಓಹೋ ರವಿನಂದನ, ಆಹೋ ರಾಜೇಂದ್ರ, ರಾಜ್ಯಾದಿ ರಾಜರೆಂಬ ಭಯವಿಲ್ಲದೆ ಬಾಯಿಗೆ ಬಂದಂತ ಮಗಳಾದವನಂದಾರು. ಹೌದು ರಾಜ. ಅವನ್ನ ಮಿಡಿದು ಬಡಿದು ಕಡಿದು ಚಲಚಿತ್ರ ಮಾಡು. ಓಹೋ ಕರ್ಣ, ಆಹೋ ರಾಜೇಂದ್ರ, ತಲೆ ಹಿಡಿದು ಅವನ್ನ ಅಣಿಯ ಮೇಲೆ 3 ಸುಣ್ಣದ ಬಟ್ಟನ ಬರೆದ ಭಂಗ ಗಳಿಸಿಬಿಡು. ಕಟ್ಟಗಲಿ ಆಳಗಲಿ ಕರ್ಣನೇ, ವೀರಾದಿ ವೀರನೇ. ಆಹೋ ರಾಜ, ನಿನ್ನ ಅಪ್ಪಣೆ ಪ್ರಕಾರ ಸೊಲ್ಲಿಗೆ ಹುಲ್ಲು ಮನುಜರಂತೆ ಒದರುವ ಈ ಹದಮರ ಹಲ್ಲು ಮುರಿದು ಸಲ್ಲಟಿಗಿಸಿ ಬಿಡುವ ರಾಜ. ಎಲೆ ಈ ಬುದ್ಧಿ ಶೂನ್ಯನಾದ ಮೊಪ್ಪು ಮನುಷ್ಯನೇ, ನಮ್ಮ ವನ ಪಕ್ಕ ಈ ರೀತಿ ನಷ್ಟ ಮಾಡೋದಕ್ಕೆ ಧೈರ್ಯ ಕೊಟ್ಟವನು ನಮ್ಮ ರಾಜೇಂದ್ರ ಕೊಟ್ಟಿರುವನೇ ಮೂರ್ಖ.
ನಿನ್ನ ಕೊಬ್ಬು ಕರಗಿಸಿ ಮಬ್ಬು ಬಿಡಿಸಿ ಬಿಡೋಣ ಅದಮ್ಮ. ನೋಡು ನೋಡು ಬಳಿ ರಿಯಲ್ ಐ ಗಂಧರ್ವ ಆತಮನ್ ಹಾತ 3 ಕಾಸಿನ ಚಾಕರಿಯವನೇ ಆತಮನೆಂದಾಡುವಲೆ ಮಬ್ಬು ಮನಸ ನಿನ್ನ ನಾಲಿಗೆ ಕೆತ್ತುವಲೆ ಮೂಡ. ನಿನ್ನ ಮೂಗಿನ ಮೇಲೆ 3 ಸುಣ್ಣದ ಪಟ್ಟು ಬರೆದು ಕಳಿಸುವೆನು. ಆ ಹದಮನಾದ ಗಂಧರ್ವ ಚಿತ್ರಸೈನನ್ನು ಕರೆ ಬರೆಯಳು. ಅವನನ್ನು ಯುದ್ಧದೊಳಗೆದ್ದು ಅವನ ಭೀಕರ ಮುರಿದ ಅವನ ಕಂಡವಂ ಕಡೆದು ಇಂಡು ಪಿಚಾಚಿ ತಂಡಕ್ಕೆ ದಂಡಿಯಾಗಿ ಉಡಬಡಿಸುವೆ. ಕಂಡಿಯಲೇ ನರದವನೇ ನಿಂದೇನಾಗದಲೇ ಅದಮ್ಮ. ಏನೇ ಭ್ರಷ್ಟ, ಏ ಬಂಡ, ಏನೇ ಹುಲ್ಲು ಮನುಷ್ಯ. ಅಮರಾವತಿಯಿಂದ ಮಹಾರಾಜನು ಈ ವನದೋಳು ದಾರ ಬಂದ ಕಾಲಕ್ಕೂ ಬಿಡಬೇಡರೆಂದು ಆಜ್ಞೆ ಮಾಡಿರೋನು. ನಮ್ಮ ವಾಕ್ಯದಂತೆ ಬಂದರೆ ಸರಿ, ಇಲ್ಲವೈತೆ ನಿಮ್ಮನ್ನು ಪಿಡಿದು ನಮ್ಮ ರಾಜನಲ್ಲಿ ಒಯ್ಯುವನು. ನೀವು ಬಾಯಿಗೆ ಬಂದಂತೆ ಬೊಗಳುವಿರ. ಸಹಜವಾಗಿ ಮಾತನಾಡುವೆನು. ಇದು ಇಲ್ಲದ ಪಿತ್ತ ತಲೆಗೇರಿದ ಜಾಗ್ರತೆಯಿಂದ ಯುದ್ಧಕ್ಕೆ ಸನ್ನದಾನ ಆಗೋ ಬಂಡ ಆರ್ಸಿ ಬಿಡುವ ಖಗನಾಥನಿಗೆ ನಿನ್ನೆ. ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲು ಪಾಮರ. ನಮ್ಮ ರಾಜನಲ್ಲಿ ಇರುವ ರಥಕ್ಕೆ ಚೂಟಿಯಿಂದ ರಥವನ್ನು ಬಿಡುಬಿಡು ಸಾರ್ತಿ. ನಿನ್ನ ಹೆಸರು ದಾಲ್ಮತಿ. ಅವೋ ರಾಜ. ಆಹೋ ಮಂತ್ರಿ. ಕೌರವನೆಂಬ ನರಾಧಮನು ಅನೇಕ ಜನ ಸಂದನಿಯಿಂದ ವನಂದಾಳುದೋಳು ಮಾಡಿ ಹೂಗಳಂ ಕಿತ್ತಿ ತರಳತೆಗಳ ಮುರಿದು ನಮ್ಮ ವನವು ಮಾಳು ಮಾಡಿದ ರಾಜ ಉಗ್ರಸೇನ. ಓ ರಾಜ. ಹದಮರಾದ ನರ ಕುರಿಗಳು ತರುಲತಗಳು ಕಿತ್ತಿ ಹಾಕಿ ಹಾಳು ಮಾಡಿದರೆ ಸುರವರು ದೇವೇಂದ್ರ ಮಹಾರಾಜನ ಪರಿಭಾವಕ್ಕೀಡಾದರೆ ಮತ್ತೇನು ಜರುಗಿದ ವರ್ತಮಾನ ಬಿತ್ತರಿಸೋ ಮಂತ್ರಿ ಉಗ್ರಸೇನ. ಅವೋ ರಾಜ ಮತ್ತೇನೆಂದರೆ ಅದೇನು ಮಂತ್ರಿ? ನಮ್ಮ ವನ ಮಧ್ಯದಲ್ಲಿ ಇರುವ ಸರೋವರ ಸೋಪನ್ಗಳಂ ಕಿತ್ತಿದರು, ತರುಳತೆಗಳ ಮುರಿದು ಕಂಡಂತೆ ಬೀಸಾಡಿದರು. ಅವೋ ರಾಜ. ಆಹೋ ಮಂತ್ರಿ. ಹೂಗಳ ಮರಿದು ಹಾಸಿಗೆ ಮಾಡಿ ಮಲಗಿದರು. ಅವರ ಅಟ್ಟಾಸವನ್ನು ಅವೋ ರಾಜ. ಆಹೋ ಮಂತ್ರಿ. ಈ ವನ ಮಧ್ಯದೋಳಿರಬೇಡರನ್ನು ಹೇಳುವಷ್ಟಕ್ಕೆ ಎನ್ನನ್ನು ಹಿಡಿದು ಬಡಿದು ದಬ್ಬಿದರು ರಾಜ. ಹಣ ಬಾಲಕನೇ. ಓ ರಾಜ. ಇದೇನು ಪರಮಾಶ್ಚರ್ಯ ನಿನ್ನ ತಲ ಎಂಬೋಳಿಸಿ ನಿನ್ನ ಮಗಕ್ಕೆ ಮಸಿಯಂ ಹಚ್ಚಿ ನಾಸಿಕಕ್ಕೆ ಸುಣ್ಣ ಮಚ್ಚ ಮುಂದಲಿಯೋಳು 3 ಪಟಿಗಳೆಂ ತೆಗೆದು ಈ ರೀತಿಯಾಗಿ ಮರ್ಯಾದೆಯಂ ನಷ್ಟಗೊಳಿಸಿದ ದುಷ್ಟಾತ್ಮಕರಿದ್ದಾರೆ. ಕೌರವನೆಂಬ ನರಾಧಮನ ರಾಜ. ಆಹೋ ಮಂತ್ರಿ. ಓ ರಾಜ. ಆ ಬ್ರಹ್ಮನಿ ಓರ್ ಮರೆ ಹೋಗಲಿ, ಅಷ್ಟ ದಿಕ್ಪಾಲಕರು ಪಟ್ಟಣದೋಳ ಅಡಗರಿಲಿ ಪಾತಾಳಕ್ಕೆ ಹೋಗ್ಲಿ. ಈ ದಾತ್ರಿಯೋಳ್ ಸಿತಶೀಲಧ್ಯಕ್ಷನಾದ ಸಿದ್ದೇಶ್ವರ ಆಣೆಗೂ ಘಾತಕರಂ ಕುಟ್ಟಿ ತಟ್ಟಣೆ ಯಮ ಪಟ್ಟಣಕ್ಕೆ ಸೇರಿಸಿಬಿಡುವರು. ಓ ರಾಜ. ಜಾಗೃತಿಯಿಂದ ಹೇಳು, ಎನ್ನ ಖಡ್ಗದಿಂದ ಅವರ ಶರೀರಗಳನ್ನು ತರಿದು ಧರಣಿಗೆ ಉದುರಿಸಿ ಸಿರಂಬರ ಶಿವನಿಗೆ ರುಂಡ ಮಾಲಿಗೆ ಒಪ್ಪಿಸುವನ. ಓ ರಾಜ. ಏನಂತ ಹೇಳಲು? ಅದೇನು ಮಂತ್ರಿ? ಇಂದಿನ ದಿನ ನಮ್ಮ ವನಚಾರ್ಯರೆಲ್ಲ ಕೌರವರ ಸೇನೆ ಕೊಂಡು ದಿಕ್ಕಿಗೆ ಸೇರಿಕೊಂಡರು. ಭಲ
ಓ ರಾಜ ಆಹೋ ಮಂತ್ರಿ ಎನ್ನನ್ನು ಬಿಡು ಮಾಡಿ ಬಡೆದು ಕೀಳು ನುಡಿಗಳ ನುಡಿದು ದೊಬ್ಬಿದರು ಅವರನ್ನು ಶ್ರೀಮ ನೀಲಕಂಠಿನ ಜಯಿಸಬೇಕು ನಮ್ಮಿಂದ ಆಗದು ರಾಜ. ಬಳಿರಿಯ ಎಲೈ ದೂತನೇ ಆ ನರಹದಮನು ಇಂಥ ಅಪಕೃತ್ಯ ಗೈದ್ದನೆ ಎನ್ನಂ ಯುದ್ಧಕ್ಕೆ ಬರೆ ಹೇಳಿದ್ದೇನೆ. ಹೌದು ರಾಜ. ಬಳಿರಿಯ ಎಲೈ ಸಾರದೆ ಆ ಮರ್ಮ ಗೇಡಿಯಾದ ದುರ್ಮತಿ ದುರ್ಯೋಧನ ದುಷ್ಟಾತ್ಮನಂ ನೋಡಿದ್ಯಾ? ಆದರೆ ನಮ್ಮ ವನಂ ಹಾಳು ಮಾಡಿ ನಮ್ಮ ಮರ್ಯಾದೆಯಂ ಕಳೆದು ಇಂಥ ದುರಾತ್ಮನ ಶ್ರಮ ತೆಗೆಯೋಣ. ಆಹೋ ಮಂತ್ರಿ ಓ ರಾಜ ಆಲಸ್ಯ ವ್ಯಾತಕ್ಕೆ ಯಾವತ್ತು ನಮ್ಮ ಸೈನ್ಯವನ್ನೆಲ್ಲ ಸಿದ್ಧವಾಗಿ ಕೌರವರೊಡನೆ ಯುದ್ಧಕ್ಕೆ ಹೋಗಬೇಕೆಂದು ಜೈಬೇರ್ಯ ಓಡಿಸಲೇ ಸಾರದೆ. ಅತಿ ಜಾಗ್ರತೆ. ಅಪಮಾನ ಎಷ್ಟೆಂದು ಹೇಳಲಿ? ಅದೇನು ಮಂತ್ರಿ? ಓ ರಾಜ ಆಹೋ ಮಂತ್ರಿ ಆ ದಮರನ್ನು ಕೊಲ್ಲುವುದೇ ಬಿಡುವುದರ ಕಂಡೆ ರಾಜ. ರವಿ ಕೊಡಿ ತೇಜ. ಮಂತ್ರಿ ಓ ರಾಜ ಪ್ರಚಂಡ ಬಲ ಮಂಡಿತರಾದ ಕರ್ಣ ದ್ರೋಣಾದಿಗಳ ದುಡಬಲವೆಂದು ಜಡದೇಹಿಗಳನ್ನು ಬಡಬಗ್ಗಿಯಂತ ಸರ್ರನ್ನು ಕುಡಿದು ಬತ್ತಿಸುವರು. ಅಸ್ತಿನಾವತಿಯಂ ಎನಗೆ ವಶ ಮಾಡಿಕೊಳ್ಳುವೆನು, ಅದು ನಮ್ಮ ಪಾರ್ಯಾಂತರ ಬಿಡುವುದಿಲ್ಲ. ಆಹೋ ಮಂತ್ರಿ ಓ ರಾಜ ತಡ ಮಾಡದ ಕರ್ಣ ದ್ರೋಣಾದಿಗಳ ಯುದ್ಧಕ್ಕೆ ಬರೆಯಲು ಉಗ್ರಸೇನ ಹೋಗೋಣ ನಡಿ ಈ ಕ್ಷಣ. ನಿನ್ನಿಷ್ಟದಂತೆ ಆಗಲಿ ರಾಜ. ಬಂಡ ಗಂಧರ್ವ ನನಗೆ ನೀನು ಗಂಡನೆಂದಾಡುವಯ? ಸಹಜವಾಗಿ ಹಾಡುವನೇ ಮೂರ್ಖ. ಭಂಡ ಏನೇ ಅದವ ಗಂಡುಗಳಿಗೆಳೆಂಬ ಜಗದ್ಬಂಡರನ್ನು ರಣಮಂಡಲದೊಳು ಮುಂಡೆಯನ್ನು ಭೂಮಂಡಲಕ್ಕೆ ದಿಂಡುಗೆಡುವೆ. ಚಂಡ ಪ್ರಚಂಡ ಅರಿತು ಮಿರಿ ಮಾರ್ತಾಂಡ ಭುಜಬಲ ದಂಡನ. ಏನೇ ಅದಮ ಕಂಡ ಕಂಡ ಹಾಗೆ ಕೀಳು ಮಾತುಗಳಿಂದ ಏಳಿಸುವ ನಿನ್ನ ನಾಲ್ಗೆಯಂ ಕಿತ್ತ ಪೃಥ್ವಿಪತಿ ಮೆಚ್ಚುವಂತೆ ನಿನ್ನ ಪಕ್ಕಲವುಗಳನ್ನು ಚಟ್ಟನು ಮುರಿದ ಕಟ್ಟಡನ ಕಡದು ಮುಖ. ಏನೇ ಅದಮ ಕುರುಮಂಡಲೇಶ್ವರನ ಮಂದಿರದೊಳು ಮೃಷ್ಟಾನ್ನವನ್ನು ಉಣ್ಣುಕೊಂಡು ಬಂಡವಾಳ ಮಾಡುತ್ತಿರುವ ಭಂಡ ನೀನಲ್ಲದೆ ಭೂಮಂಡಲೇಶ್ವರನಾದ ಚಿತ್ರಸೇನನು ಬಂಡನಾಗುವನೇ. ಸಹಜವಾಗಿ ಆಗುವನೇ ಮೂರ್ಖ. ಇಲೇ ಭಂಡ ಕರ್ಣ ಏನೇ ಭ್ರಷ್ಟ. ಗಂಡುಗಲಿ ಆದರ ರಣಮಂಡಲದಲ್ಲಿ ಅನ್ನ ಕೂಡ ಸಮದಂಡಿಯಾಗಿ ನಿಂತು ಯುದ್ಧವ ಮಾಡು. ತ್ರಿಲೋಕ ವಿಕ್ರಮನನ್ನು ಲಕ್ಷ್ಯಕ್ಕೆ ತಾರದ ಆಲಸ್ಯ ಮಾಡುವ ಬಂಡ ಆರಿಸಿಬಿಡುವ ನಿನ್ನ ಗಗನಾರ್ಥಕ್ಕೆ. ಬಂಡ ಗಂಧರ್ವ ನಿನ್ನಂತ ಹದಮನ ಕೂಡ ಕದನ ಮಾಡುವ ಸಮರ್ಥನಿಗೆ ಸರಿ ಹೋಗದಲೇ ಮೂರ್ಖ. ಅದು ಹತ್ತಕ್ಕೆಂದರೆ ಅಷ್ಟ ದಿಗ್ಬಾಲಕರ ಸಹಿತವಾಗಿ ಸ್ವರ್ಗಕ್ಕೆ ಅಧಿಪತಿಯಾದ ದೇವೇಂದ್ರಂಬರು ಹೇಳು. ಇನ್ನೊಮ್ಮೆ ಬಾಯಿ ಎತ್ತಿದರೆ ನಿನ್ನ ಅರ್ಧುಷ್ಟ ನಟ್ಟಾಳಕ್ಕಿಲ್ಲ. ಏನೇ ಉತ್ಸ ಇನ್ನೊಮ್ಮೆ ಇಂಥ ಹುಚ್ಚು ಮಾತುಗಳನ್ನು ಉಚ್ಚರಿಸಿದರೆ ನಿನ್ನ ಬಾಕ್ಯ ಅಲ್ಲಬು ನುಚ್ಚು ನೂರಾಗುವುದು. ಎಚ್ಚರದಿಂದ ಮಾತನಾಡು ಭ್ರಷ್ಟ. ಎಲೆ ದ್ರೋಹಿಯಾದ ಕರುಣ ನೀನು ಯಾವ ದೊಡ್ಡ ಸಂಪನ್ನ? ಧರ್ಮಿಷ್ಠರಾದ ಪಾಂಡವರೊಳು ವೈರುದ್ಧಂತೊಟ್ಟು ದುಷ್ಟನಾದ ಕೌರವನ ಮನೆಗೆ ಸೇರಿ ಅವನ ಸೇನಾ ವೃತ್ತಿಯಳು ಒತ್ತುಗಳಿದ್ದುರುದ ಆಚಾರ್ಯಕ್ಕೆ ತಕ್ಕಂತೆ ಮಾತನಾಡುವ. ಸಹಜವಾಗಿ ಮಾತನಾಡುವನು. ಹೇ ಮೂರ್ಖ. ಏನೇ ಮೂರ್ಖ. ನೀಚವಲ್ಲಭನಾದ ಕೌರವನಿಗೆ ವಶನಾದ ಬಲ್ಲಿದ ಗಂಧರ್ವರು ಬಂದು ಅಡ್ಡ ಬಿದ್ದು ಬೇಡಿಕೊಳ್ಳಬೇಕೆ? ಸಹಜವಾಗಿ ಬೇಡಿಕೊಳ್ಳಬೇಕಲೇ ಮೂರ್ಖ. ಈ ಸಲ ಅಪರಾಧವನ್ನು ಇಷ್ಟಕ್ಕೆ ಮನ್ನಿಸುವೆ. ಮತ್ತೊಮ್ಮೆ ಇಂಥ ಮಾತನಾಡಿದರೆ ಕೌರವನ ತಂಟೆಯಂ ಬಿಡಿಸಿ ಮೀನಿ ಹಿಡಿಯುವ ಪೆಂಟೆಯಂ ತೋರಿಸುವನು ನೋಡು ಹುಚ್ಚ. ಬಹು ಮಾತನಾಡುತ್ತ ಏನೇ ಚಿಂತಿಸಲೇ
ಈಗ ಕಥೆಯಂತೆ ಒದರ್ತೀಯೋ ಎನ್ನಂ ಕೂಡ ಯುದ್ಧವನ್ನು ಮಾಡ್ತೀಯೋ? ಸ್ವಲ್ಪ ತಾಳಲೇ ಬಂಡ. ಯುದ್ಧಕ್ಕೆ ನಿಲ್ಲು ಬಾಮರ. ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲು ಬಂಡ. ಆ ತ್ರಿಪುರನ ಗಗನ ಜಯಿಸಿದ ಕುರು ಮಂಡಲೇಶ್ವರನು ಒಬ್ಬನೇ ಉಳಿದಿರುವನ. ಫಲ ಫಲ. ಆದ್ದರಿಂದ ಭಕ್ತ ಜನಪ್ರಿಯನಾದ ಸದಾಶಿವನ ಅಘೋರ ತಪಸ್ಸನ್ನು ಮಾಡಿ ಮಾಯಾಜಾಲದಿಂದ ಭ್ರಷ್ಟ ಕೌರವನನ್ನು ಸೆರೆ ಇಡುವನ ಸಾರಥಿ ಮಾಡಿಸುವನು ಸುಪ್ರದ ಜಾಗ್ರತೆ. ಬಂಡ ಗಂಧರ್ವ ಹೇಳಿ ಭಂಡ ಕೌರವ. ಬಡ್ಡ ವೀಸನ ನಡನೆ ಹಟ್ಟಿ ಎಲ್ಲದ ಬಾಯಿ ನುಡ್ಡಿಗಳ ಬಡ್ಡ ಏ ಬಂಡ ಖಂಡರಾಗಿ ಅನ್ನಂ ಕಂಡು ರಾಜ್ಯ ಮಂಡಲ ಕಂಡ ಕಂಡ ಹಾಗೆ ಮಗಳು ಸಹಜವಾಗಿ ಬದಲು ಇಂದ ಭೂತಗಳು ಯಾವ ತೀವಿ ಹಾಕುವೆ ಈ ಭ್ರಷ್ಟ ಏ ಮೂರ್ಖ. ಈ ಹದಮನ ಬಿಟ್ಟಿದ ನಮ್ಮ ಸ್ಥಿರವತೆ ಪಟ್ಟಣಕ್ಕೆ ಸೇರಿಸಿ ಸಾರದೆ ನಿನ್ನ ಹೆಸರಿಂದಾಗಲಿ ಬದಿ ಎಲೆ ಹುಟ್ಟ ಕುರುಡನ ಮಗನಾದ ಕೆಟ್ಟ ಕೌರವ. ಇಲಿಯ ಪಂಥವು ಹುಲಿಯ ಮುಂದೆ ಸಫಲವಾಗುವುದ ನೀನು ನನಗೆ ಸಮಾನವೇ. ನಿನ್ನ ಬಿಲ್ಲಿನ ಪ್ರತಾಪದ ಭಯವು ನನಗೆ ಸ್ವಲ್ಪವಾದರೂ ಇಲ್ಲ. ಎಲೆ ಮೂರ್ಖ, ಈಗ ನಿನ್ನ ಬಿಲ್ಲುಗಳನ್ನು ಎನ್ನ ಹಲ್ಲುಗಳ ಮಸಿಯುವ ಸಣ್ಣ ಉಳುವಿಗೆ ಸಮಾನವಾಗುವುದು ಕೌರವ. ಯಾತಕ್ಕೆ ಬೇಡಿ ಸಮರವ? ಚಿತ್ರ ಸೈನ ಇದೆಯಂತ ದಡ್ಡತನ, ನಿಂದಂತ ದಡ್ಡತನ. ಇಕ್ಕೋ ಮುತ್ತು ಸರ್ಪವಾದ ಎನ್ನ ಬಾಣದ ವರ್ತಕ್ಕೆ ಸ್ವಲ್ಪ ತಾಳಲೇ ಮೂರ್ಖ. ಇಕ್ಕೋ ಪೃಥ್ವಿಯ ಪತಿಯನ್ನು ಆದ ಮೆಚ್ಚುವಂತೆ ನಿನ್ನ ಮಖಕ್ಕೆ ಕಪ್ಪನ್ನು ಹರಿಸಿಬಿಡ ಬಂಡ. ಬಂಡ ಯುದ್ಧಕ್ಕೆ ನಿಲ್ಲ ಸತ್ತನಾಗು. ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲು ಕುಲ್ಲ. ಗುದ್ದಿ ಗುದ್ದಿ ಮುರು ಮುರುವನ 32 ಅಲ್ಲ. ಭೀಮ, ಅರ್ಜುನ, ಧರ್ಮರಾಯ ಎಲ್ಲರೂ ರೆಡಿ ಆಗಿರ್ಬೇಕು. ಈ ಕುಲ್ಲ ಕೌರವನಂ ಪಿಡಿದು ಕರಚರಣಂ ಬಂಧಿಸೋ. ಇಲ್ಲ ಈ ಕುಲ್ಲ ನಿನ್ನ ಬಲ್ಲಿದ ಪೌರುಷವಲ್ಲ ಎಲ್ಲಿ ಹೋಯ್ತು? ಎಲೈ ಭಂಡ, ನಲ್ಲಯರಂತೆ ಕರಚರಣಂ ಪಿಡಿದು ನನ್ನ ಸ್ಮರಿಸು ಬೇಡಿಕೊಳ್ಳುವತ್ತು ಬಂದಿತಲ್ಲ. ನಿನ್ನ ಗತಿ ಈಗ ಆಯ್ತಲ್ಲ. ಎಲೈ ಬಳಿರ್ಯಲ್ಲ ಈ ಉಗ್ರಸೇನ. ಓ ರಾಜ, ನೀ ಇವನಂ ಗತಿಯನ್ನು ನೋಡಿದೆಯಾ? ಗಂಡರಿಗೆ ಗಂಡ ಭೂಮಂಡಲಧಿಪತಿ ಎಂಬ ಸೊಲ್ಲು ಎಲ್ಲಿ ಹಡಗಿತೋ ನಿನ್ನ ಬಿಲ್ಲು ಬತ್ತಳಿಗೆಗಳು ಎತ್ತ ಹೊಡೆದವ. ಎಲೈ ಭಂಡ, ನಿನ್ನ ಕಷ್ಟವನ್ನು ಪರಿಹರಿಸುವವರು ಎತ್ತ ಹೋದರೂ ಪೃಥ್ವಿಪತಿ ಎಷ್ಟು ಪೌರುಷದ ಮಾತನ್ನಾಡುತ್ತಿದ್ದೆ. ಎಲೈ ಭಂಡ, ಎಮ್ಮೆಯ ವನಮಮ್ಮ ಹಾಳು ಮಾಡಿಸಿ ಬಿಟ್ಟಿ ಅದಕ್ಕಾಗಿ ಬಂದಿರೋದು ಈ ಸ್ಥಿತಿ. ಬಳಿ ಬಳಿರ್ಯ ಎಲೈ ಸಾರಿಗೆ ಇವನಂ ಉಗ್ರಸೇನ. ಓ ರಾಜ, ಇವನಂ ಪಿಡಿದು ಎನ್ನಯ ರಥಕ್ಕೆ ಬಂಧಿಸು. ಇಂದ ಲೋಕ ಮಾದಿ ಇಡಿಸು ಸಾರಥಿ. ರಥವನ್ನು ಬಿಡು ಜಾಗ್ರತೆ. ಭೀಮ, ಅರ್ಜುನ, ಧರ್ಮರಾಯ ಭೀಮ, ಧರ್ಮರಾಯ, ಅರ್ಜುನ
ಶಿಕ್ಷೆಯನ್ನು ಕೊಡಬಹುದೇ? ನೀನು ದಾರು ಅಣ್ಣಯ್ಯ, ಸ್ತ್ರೀಯಳೇ, ನಾನು ಕೌರವನ ಹೆಂಡತಿ. ನಿನ್ನ ಹೆಸರೇನು? ನನ್ನ ಹೆಸರು ಭಾನುಮತಿ. ಓ, ಭಾನುಮತಿ. ಇದ್ದರಿರಬಹುದು. ತಿಳಿಯುತ್ತೆ? ತಿಳಿಯಿತು. ಯಾತಕ್ಕೆ ಬಂದಿರುವುದು? ನನ್ನ ಪತಿಯ ಸೆರೆಯನ್ನು ಬಿಡಿಸುವುದಕ್ಕಾಗಿ ನಾನು ಬಂದಿರುವೆನು. ಈ ಅಪಕೃತ್ ಇನ್ನ ಗಂಡನ ಮಾಡಿದ ಅಪಕೃತ್ಯವನ್ನು ಎಷ್ಟಂದೇ ಅಣ್ಣಯ್ಯ, ಭಾನುಮತಿ, ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ಚಿತ್ರಸೇನನೇ ನಿನಗೆ ವಂದನೆ. ಚಿತ್ರಸೇನನೇ ನಿನಗೆ ವಂದನೆ. ಎನ್ನ ಪಡೆಯು ತಪ್ಪದು ಏನು ತಿಳಿಸು ಬೇಗನೆ. ತಿಳಿಸು ಬೇಗನೆ ಎನ್ನ ಅಮರ ಪ್ರೇಮನೇ. ನಾನು ನಿನ್ನ ಸೋದರಿ ಎಂದು ಮನದೋಳು ಭಾವಿಸಲಿಲ್ಲ. ನಾನು ನಿನ್ನ ಸೋದರಿ ಎಂದು ಮನದೋಳು ಭಾವಿಸಲಿಲ್ಲ. ಕರುಣೆ ತೋರಿ ಪಟಿಯ ಬಿಡುನಿ ದೇವ ಶ್ರೇಷ್ಠನೇ. ದೇವ ಶ್ರೇಷ್ಠನೇ ಎನ್ನ ಯಕ್ಷರಾಜನೇ. ನಿನಗೆ ವಂದನೆ ಚಿತ್ರಸೇನನೇ. ಓ ಅಣ್ಣಯ್ಯ, ಭಾನುಮತಿ, ನಾನು ನಿನಗೆ ಸೆರೆಗೊಡ್ಡಿ ಬೇಡಿಕೊಳ್ಳು. ಎನ್ನ ಪತಿಯ ಸೆರೆಯನ್ನು ಬಿಡಿಸು ಅಣ್ಣ ರಾಜಾಗ್ರಗಣ್ಯ. ಆಹೋ ಭಾನುಮತಿ, ಅಣ್ಣಯ್ಯ, ಕಿನ್ನಳಾಗಿ ದೈವೋಕ್ತಿಯಿಂದ ಕೌರವನ ಸೆರೆಯಂ ಬಿಡುಗಡೆ ಮಾಡೆಂದು ಬೇಡಿಕೊಳ್ಳುವುದು ನೀನು ಸಹಜ. ಹಾ, ಆದರೆ ನಿನ್ನ ಪತಿಯು ಮಾಡಿದ ದುಷ್ಟ ಕೃತ್ಯಕ್ಕೆ ತಕ್ಕ ಪ್ರಾಯಶ್ಚಿತ ಮಾಡಿದ ಬಳಿಕ ಬಿಡುವನಲ್ಲದೆ ತಾತ್ಕಾಲಕ್ಕೆ ಮಾತು ಬಿಡುವುದು ಸಾಧ್ಯವಿಲ್ಲ. ಹಾ. ಕುರುಪನ ಸತಿಯಳಾದ ಭಾನುಮತಿ, ಹೃದಯಾತಕ್ಕೆ ಎನ್ನ ಸರಿಗೊಟ್ಟು ಬೇಡಿಕೊಳ್ಳುತ್ತೇನೆ. ಅಣ್ಣಯ್ಯ, ಸೆರಗೊಡ್ಡಿ ಬೇಡುವೆ ನಾನು ಬಿಡಿಸು ಎನ್ನ ಪತಿಯನ್ನು ನೀ. ಸೆರಗೊಡ್ಡಿ ಬೇಡುವೆ ನಾನು ಬಿಡಿಸು ಎನ್ನ ಪತಿಯನ್ನು ನೀನು. ಕರುಣೆ ತೋರಿ ಪತಿಯ ಬಿಡುನಿ ದೇವ ಶ್ರೇಷ್ಠನೇ. ದೇವ ಶ್ರೇಷ್ಠನೇ ಎನ್ನ ಯಕ್ಷರಾಜನೇ. ನಿನಗೆ ವಂದನೆ ಚಿತ್ರಸೇನನೇ. ಓ ಅಣ್ಣಯ್ಯ, ಭಾನುಮತಿ, ಎನ್ನ ಪತಿಗೆ ಮಾಡಿದ ಶಿಕ್ಷೆ ಇಷ್ಟೇ ಸಾಕು. ಕರುಣೆ ತೋರಿ ಎನ್ನ ಪತಿಯ ಸೆರೆಯನ್ನು ಬಿಡು ಅಣ್ಣ. ಬರುದು ನಿನಗೆ ಕೋಟಿ. ನನಗೆ ಅಧಿಕಾರವಿಲ್ಲ ಎನ್ನಂ ಕೇಳುವುದು ತರವಲ್ಲ. ನಿನ್ನ ಗಂಡ ನಂಬಿಟ್ಟರೆ ಈತನಿಗೆ ಮಾಡುವ ಶಿಕ್ಷೆಯು ದೇವೇಂದ್ರನ ಹೆಣಿಗೆ ಮಾಡುವನ. ಆದ್ದರಿಂದ ನಿನ್ನ ಗಂಡನನ್ನು ಅಮ್ಮ ಭಾನುಮತಿ, ಅಣ್ಣಯ್ಯ, ನಿನ್ನ ಪತಿಯು ಸಾಮಾನ್ಯವನಲ್ಲ, ನಮ್ಮವನ ಹಾಳು ಮಾಡಿದನಲ್ಲದ ನಮ್ಮವನ ಪಾಲಕರಿಗೆ ಅವಮಾನ ಮಾಡಿ ನಮ್ಮೋಳ ಕಾಲು ಕೆದರಿ ಕಲಾ ಮಾಡಿದನಲ್ಲ. ಅಮ್ಮ ಭಾನುಮತಿ, ಅಣ್ಣಯ್ಯ, ಎಷ್ಟು ಮಾತ್ರಕ್ಕೆ ಭಾನುಮತಿ ಕೆಟ್ಟು ಸಜಾ. ಓಹೋ ಅಣ್ಣಯ್ಯ, ಭಾನುಮತಿ, ಈ ರೀತಿಯಾಗಿ ಮಾತನಾಡುವುದು ನ್ಯಾಯವೇ? ದಾರೆ ಏಳು ಬೇರೆ
ಸೆರೆಗೊಡ್ಡಿ ಬೇಡಿಕೊಳ್ಳನು. ಎನ್ನ ಪತಿಗೆ ಇಂಥ ಶಿಕ್ಷೆಯನ್ನು ಕೊಡುವುದು ನ್ಯಾಯವೇ? ತಿಳಿದು ನೋಡು ಅಣ್ಣ, ಬರುವುದು ನಿನಗೆ ಕೋಟಿ ಪುಣ್ಯ. ಅಮ್ಮ ಭಾನುಮತಿ, ನೀನು ಹೇಳುವ ನ್ಯಾಯೋಕ್ತಿಗಳು ಯುಕ್ತವಾದುವೆ, ಸರಿಯಾದರೆ ನಾನೇನು ಮಾಡಲಿ? ನಿನ್ನ ಪತಿಯಂಬಿಡುವ ಅಧಿಕಾರ ನನ್ನದಲ್ಲ, ನಿನ್ನ ಗಂಡನೇ ಬಂದು ದ್ವೇಷ ಬೆಳೆಸಿಕೊಂಡನಲ್ಲ. ಅಮ್ಮ ಭಾನುಮತಿ, ಏಸು ಶಕುನಿ ಮಾತು ಕೇಳಿ ಮೋಸದ ಜೂಜವನ್ನಾಡಿ ಪಾಂಡವರ ರಾಜ್ಯಮ್ಮ ಪಾರಿಸೆ ದ್ರೌಪದಿಯ ವಸ್ತ್ರಾಭರಣ ಮಾನಭಂಗ ಮಾಡುವ ಕಾಲದಲ್ಲಿ ಅಂತ ಕುರುಪತಿಗೆ ಲೇಸಲ್ಲವೆಂದು ನೀನು ಯಾತಕ್ಕೆ ಹನುಮತೆ? ನಮ್ಮ ವನವಂ ಹಾಳು ಮಾಡುವ ಕಾಲದಲ್ಲಿ ನೀನೇ ಎಲ್ಲಿಗೆ ಹೋಗಿದ್ದೆ? ಈಗಿದ್ದ ಬುದ್ಧಿಯು ನಮ್ಮ ವನ ಪಕ್ಕ ಕಾಲದಲ್ಲಿದ್ದರೆ ನಿನಗೆ ಈ ಕಷ್ಟ ಬರ್ತಿರಲಿಲ್ಲ. ಅಮ್ಮ ಭಾನುಮತೆ, ಆದ್ದರಿಂದ ನಿನ್ನ ಗಂಡ ನಾನು ಬಿಡುವುದಿಲ್ಲ. ಅದು ಹೇತಕ್ಕೆಂದರೆ, ಅದು ಏತಕ್ಕೆ? ತತ್ಪುರುಷನು ಪಾಪಾಗ್ನಿಗೆ ಮಾಡಲಿಕ್ಕೆ ಹೇಳಿದ ಕೆಲಸ ಶಕ್ತರಲ್ಲದೆ ಹೆಚ್ಚಿನ ಕೆಲಸದವರಲ್ಲ. ನಿನ್ನ ಗಂಡ ಬಿಡಬೇಕಾದರೆ ಈ ಸ್ಥಿತಿಗೆ ಕರ್ತನಾದ ಸಚಿಪತಿಯ ದೇವೇಂದ್ರನಲ್ಲಿ ಹೋಗಿ ಕೇಳಿಕೋ. ಎನ್ನ ಮೇಕೆ ಕಾಡ್ತಿ ಭಾನುಮತೆ? ಅಪ್ಪ ಸಾರಥಿ, ಆ ಸರ್ವರದ ಹತ್ತಿರ ಪಾಂಡವರು ಇರುವರಂತೆ. ಅವರಲ್ಲಿಗೆ ಹೋಗಿ ಧರ್ಮರಾಯನನ್ನು ಬೇಡಿಕೊಳ್ಳೋಣ. ನಡೆಯಪ್ಪ ಸಾರಥಿ. ನಿನ್ನ ಇಷ್ಟದಂತಾಗಲಿ ಮಾತೆ. ಐಶ್ವರ್ಯ ವಸ್ತು ಮೇಲಕ್ಕೆ ಹೇಳಮ್ಮ ಭಾನುಮತಿ. ಭಾನುಮತಿ, ಎನ್ನ ಪತಿಯ ಸೆರೆಯನ್ನು ಬಿಡಿಸಬೇಕೆಂದು ಬೇಡಿಕೊಳ್ಳುತ್ತಿರುವೆನು ಬಾವಯ್ಯ. ಅದಕ್ಕೆ ನಾನು ಏನು ಮಾಡಲ್ಲ ಅಮ್ಮ ಭಾನುಮತಿ. ಈ ಕಾರ್ಯ ನನ್ನಿಂದ ಆಗದು. ಸತ್ಯಮೇವ ಜಯತಿಯೇನುವ ಸತ್ಯವಂತಾದರು ಮಾರಾಯ. ಸತ್ಯಮೇವ ಜಯತಿಯೇನುವ ಸತ್ಯವಂತಾದರು ಮಾರಾಯ. ಕುಟಿಲ ಬುದ್ಧಿ ಕುರುಕುಲೇಶ ಆಯ್ತು ನಮ್ಮ ವಂಶನಾಶ. ಅಹೋ ಮಾವಯ್ಯ, ಭಾನುಮತಿ ಕೇಳು, ಚೆನ್ನಾಗಿ ಹೇಳು. ಕುಟಿಲ ಬುದ್ಧಿ ಕುರುಕುಲೇಶ ಆಯ್ತು ನಮ್ಮ ವಂಶನಾಶ. ಆಯ್ತು ನಮ್ಮ ವಂಶನಾಶ. ಸೆರೆಯ ಬಿಡಿಸು ಗಜಪುರೇಶ. ಸತ್ಯಮೇವ ಜಯತಿ ಎನ್ನುವ ಸತ್ಯವಂತ ಧರ್ಮರಾಯ. ಅಹೋ ಮಾವಯ್ಯ, ಭಾನುಮತಿ ಚಿತ್ರಸೇನನು ಎನ್ನ ಪತಿಯ ಸೆರೆಯನ್ನು ಹಿಡಿದುಕೊಂಡು ಅರಸನಿಗೆ ತೆಗೆದುಕೊಂಡು ಹೋಗುತ್ತಿದ್ದ. ಎನ್ನ ಪತಿಯ ಸೆರೆಯನ್ನು ಬಿಡಿಸು ಭಾವ ದಿವ್ಯ ಪ್ರಭಾವ. ವತಿಯ ಕೇಳೆ ಭಾನುಮತಿ, ನಿನ್ನ ಪತಿಯ ಸೆರೆ ಬಿಡಿಸಂದು ಕೇಳಲು ಭಾನುಮತಿ ಹೇಳುವನು ಕೇಳು. ವೀರಕರ್ಣ ದ್ರೋಣಾದಿಗಳು, ವೀರಕರ್ಣ ಭೀಷ್ಮಾದಿಗಳು ಬಲಶಾಲಿಗಳಿರಲು ಖರದಲ್ಲಿ ಭಿಕ್ಷೆಯ ಪಾತ್ರೆಯ ಪಿಳೆವ ತಿರುದುಂಬುವರಿಂದ ನಮ್ಮಿಂದಾಗದಮ್ಮ. ಭಾನುಮತಿ, ಓಹೋ ಮಾವಯ್ಯ, ಹೊಟ್ಟೆಗೆ ಅನ್ನವಿಲ್ಲದ ಈ ಅರಣ್ಯದ ಹಣ್ಣು ಕಾಯ್ದಿಂದ ಜೀವಿಸುವ ನಮ್ಮಂತವರು ಆ ಗಂಧರ್ವನು ಕೂಡ ಒಡೆದಾಡಿ ನಿನ್ನ ಪತಿನ ಬಿಡಿಸುವುದು ನಮ್ಮಿಂದಾಯ್ತೆ? ಇದು ನಮ್ಮಿಂದ ಆಗದು. ಸುಮ್ಮನೆ ಹೋಗಮ್ಮ ಭಾನುಮತಿ, ಕುರುಪನ ಸತಿ.
ಎನ್ನ ಪತಿಯ ಸೆರೆಯನ್ನು ಬಿಡಿಸಬೇಕು ತಮ್ಮಲ್ಲಿ ಬೇಡಿಕೊಳ್ಳುವೆನು ಭೀಮನೇ. ಛೀ! ಕೆಟ್ಟ ಕುರುಪನ ಸತಿಯಳಾದ ಭಾನುಮತಿ, ಅಹೋ ಭೀಮನೇ, ನಮ್ಮ ಸ್ಥಳಕ್ಕೆ ಬರಲು ನಿನಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲವೇ? ನನ್ನ ಪತಿಯ ಸೆರೆಯನ್ನು ಬಿಡಿಸಬದಿಗೂ ನನಗೆ ಸಮಾಧಾನವಿಲ್ಲವೇ ಭೀಮನೇ? ಅಯ್ಯೇ ಭಾನುಮತಿ, ಅಹೋ ಭೀಮನೇ, ನನ್ನ ಪತಿಯ ಶರೆಯನ್ನು ಬಿಡಿಸೆಂದು ನಾಚಿಕೆ ಬಿಟ್ಟು ಕೇಳಲು ಬಂದಿರುವೆಯಲ್ಲ? ಹೌದು ಭೀಮನೇ. ಬಣ್ಣ ಬಣ್ಣದ ಸೀರೆಯನ್ನುಟ್ಟು ಬಣ್ಣ ಬಣ್ಣದ ಮಾತುಗಳನ್ನಾಡಿ ಘೋಷಯಾತ್ರೆಗೆ ಹೋಗುವಾಗ ಗಂಡನೊಡನೆ ಹೋಗಿ ದೇವೇಂದ್ರನ ವನವನ್ನು ಹಾಳು ಮಾಡುವ ಕಾಲದಲ್ಲಿ ನಿನಗೆ ಈ ಬುದ್ಧಿ ಇರಲಿಲ್ಲವೇ? ನಾನು ಎಷ್ಟು ಹೇಳಿದರೂ ನನ್ನ ಮಾತು ಕೇಳಲಿಲ್ಲ ಪತಿ. ಹೇ ಭಾನುಮತಿ, ಭೀಮನೇ, ಭೀಮಾ ದೇವನ ಕೇಳೋ ನಾ ಹೇಳುವ ಈತ ನುಡಿಯನ್ನ. ಭೀಮಾ ದೇವನ ಕೇಳೋ ನಾ ಹೇಳುವ ಈತ ನುಡಿಯನ್ನ. ಚಿತ್ರಸೇನನು ಎನ್ನಯ ಪತಿಯ, ಚಿತ್ರಸೇನನು ಎನ್ನಯ ಪತಿಯ ಹಿಡಿದು ಒಯ್ಯುವ ಸಮಯ, ಹಿಡಿದು ಒಯ್ಯುವ ಸಮಯ. ಭೀಮನ ಕೇಳೋ ನೀನು ನಾ ಹೇಳುವ ಈತ ನುಡಿಯನ್ನ. ಕಾತಿಯನು ಎನ್ನ ನಿರ ಮುಗಿಯುವೆನ, ಸಿರ ಬಾಗುವೆನ, ಕರ ಮುಗಿಯುವೆನ, ಸಿರ ಬಾಗುವೆನ. ಬಿಡಿಸೆನ ಎನ್ನಯ ಪತಿಯ, ಬಿಡಿಸೆನ ಎನ್ನಯ ಪತಿಯ. ಭೀಮಾ ದೇವನ ಕೇಳೋ ನಾ ಹೇಳುವ ಈತ ನುಡಿಯನ್ನ. ಓ ಭೀಮದೇವ, ಹೇ ಭಾನುಮತಿ, ಚಿತ್ರಸೇನನು ಎನ್ನ ಪತಿಯ ಸೆರೆಯನ್ನು ಹಿಡಿದುಕೊಂಡು ಹೊರಸನ್ನಿಧಿಗೆ ತೆಗೆದುಕೊಂಡು ಹೋಗುತ್ತಿದ್ದಾನೆ. ಹ, ಎನ್ನ ಪತಿಯ ಸೆರೆಯನ್ನು ಬಿಡಿಸಬೇಕಪ್ಪ ಭೀಮದೇವ. ಹೇ ಮಾನವತೆಯಳಾದ ಭಾನುಮತಿ, ಓ ಭೀಮದೇವ, ನಿಮ್ಮ ನಡತೆ ಎಂಥದ್ದೆಂದರೆ ಕಷ್ಟ ಬಂದ ಕಾಲದಲ್ಲಿ ಕಂಡವರ ಕಾಲು ಹಿಡಿದು ಕೈಯಲ್ಲಿ ಸಿಕ್ಕವರದು. ಭಾನುಮತಿ, ಓ ಭೀಮದೇವ, ಅದೇನೆಂದರೆ ಅದೇನು? ಹಿಂದಕ್ಕೆ ಎಣ್ಣೆಗೆ ವಿಷದ ಕಜ್ಜಾಯವನ್ನು ತಿನ್ನಿಸಿ ಕಾಲುಗಳನ್ನು ಕಟ್ಟಿಸಿ ಕಾರಬಡುವಿನೊಳಗೆ ಕೆಡವಿದಿರಿ. ನಮ್ಮೆಲ್ಲರನ್ನು ಒಳಗಿನ ಮನೆಯೊಳಗೆ ಒಳಗಿಸಿ ಹತ್ತಿಯನ್ನು ಹಚ್ಚಿಸಿದಿರಿ. ನಾವು ಎಲ್ಲಿದ್ದರೂ ನಿಮ್ಮ ಸೊಲ್ಲು ಅಡಗಲಿಲ್ಲವಲ್ಲ. ಹೇ ಭಾನುಮತಿ, ಓ ಭೀಮನೇ, ಏಸಿ ಶಕುನಿಯ ಮಾತು ಕೇಳಿ ಕೃತಕ ಜೂಜವನ್ನಾಡಿ ತುಂಬಿದ ಸಭೆಯೊಳಗೆ ನಮ್ಮ ಸತಿ ಮನೆಯನ್ನು ವ್ಯಥಪಡಿಸಿದಿರಿ. ಹೇ ಭಾನುಮತಿ, ಓಹೋ ಭೀಮನೇ, ನಾವು ಎಲ್ಲಿದ್ದರೂ ನಿಮ್ಮ ಸೊಲ್ಲು ಅಡಗಲಿಲ್ಲವಲ್ಲ. ಹೇ ಭಾನುಮತಿ, ಓಹೋ ಭೀಮದೇವ, ನಿಮ್ಮಂತ ಪಾಪಿಷ್ಠರಿಗೆ ಉಪಕಾರ ಮಾಡಬಾರದು. ಯಾತಕ್ಕೆಂದರೆ ಅದು ಯಾತಕ್ಕೆ? ಇದಕ್ಕೊಂದು ನೀತಿಯಂ ಹೇಳುವನು, ಚಿತ್ತ ಇಟ್ಟು ಕೇಳು. ಚೆನ್ನಾಗಿ ಹೇಳು. ಉಪಕಾರೋಪಿ ನೀಚಾನಾಂ ಅಪಕಾರೋಪಿ ಜಾಯತೆ ಪಹಿಪಾನಂ ಭುಜಂಗಾನಂ ಕೇವಲ ವಿಷವರ್ಧನಂ. ಹೇ ಭಾನುಮತಿ, ಇದರ ತಾತ್ಪರ್ಯವೇನೆಂದರೆ ಅದರ ತಾತ್ಪರ್ಯವೇನು ಭೀಮದೇವ? ಹಾವಿಗೆ ಹಾಲು ಎರೆದು ಸಾಕಿದರೆ ಮತ್ತಷ್ಟು ವಿಷ ವೃದ್ಧಿಯಾಗುವುದೆಂಬ ಗಾದೆ ಮಾತಿನಂತೆ ನೀಚರಾದ ನಿಮಗೆ ಉಪಕಾರ ಮಾಡಿದರೆ ನೀವು ನಮಗೆ ಅಪಕಾರ ಮಾಡುವಿರಿ. ಹೇ ಭಾನುಮತಿ, ಓಹೋ ಭೀಮದೇವ, ನೀವು ಮಾಡಿದ ಅಪಕಾರ ಕೃತ್ಯಗಳನ್ನು ನೆನೆಸಿಕೊಂಡರೆ ಎನ್ನ ಹೃದಯದ ಕೋಪವು ಧಗಧಗಿಸಿ ಬರುವುದು. ಹೇ ಭಾನುಮತಿ, ಇದೆಲ್ಲ ಹಾಗಿರಲಿ. ಈಗ ನಾವು ನಮ್ಮ ಅಣ್ಣನ ಆಜ್ಞೆಯಲ್ಲಿ ಸಿಲುಕಿರುವ ನಾಚಿಗೆ ಬಿಟ್ಟು ಆಚೆಗೆ ನಡೆಯ ಭಾನುಮತಿ. ಓಹೋ ಮೈದುನ, ಹೇ ಭಾನುಮತಿ, ಎನ್ನ ಪತಿಯ ಸೆರೆಯನ್ನು ಬಿಡಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು. ನಮ್ಮಿಂದಾಗದು ಭಾನುಮತಿ.
ಭಾನುಮತಿ ಕೇಳುವಿನಿ ಕೇಳು. ಅದು ಏನು ಸಂಸ್ಕಾರ? ವೀರಾಧೀರ ಪಾರ್ಥನ್ ಮಾಧವನ ಚಿತ್ರಸೇನನು ಎನ್ನೆಯ ಪತಿಯ ಚಿತ್ರಸೇನನು ಎನ್ನೆಯ ಪತಿಯ ಹೃದಯವನ್ನು ಬಿಡಿಸೋ ನೀನು ಹೃದಯವನ್ನು ಬಿಡಿಸೋ ನೀನು ಮಾನವನ ವೀರಾಧೀರ ಪಾರ್ಥನ್ ಮಾಧವನ 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 ಮೈದುನನೇ ಮೈದುನ. ಭಾನುಮತಿ ಚಿತ್ರಸೇನನು ಎನ್ನ ಪತಿಯ ಸೆರೆಯನ್ನು ಹಿಡಿದುಕೊಂಡು ಹೊರಸನ್ನಿಧಿಗೆ ತೆಗೆದುಕೊಂಡು ಹೋಗುತ್ತಿದ್ದ. ಹ. ಎನ್ನ ಪತಿಯ ಸೆರೆಯನ್ನು ಬಿಡಿಸಬೇಕಪ್ಪ ಮೈದಿನ ಶಿಖಮಣಿ. ಅಮ್ಮ ಭಾನುಮತಿ ಕುಟಿಲ ಘಾತಕನ ಹೆಂಡತಿ ನಿನ್ನ ಗಂಡನ ಮಾಡಿದ ದ್ರೋಳತನ ಕಂಡು ದಾರು ಸೇರುತ್ತಾನೆ. ಹೇ ಭಾನುಮತಿ ಮೈದುನ ದೈತ್ಯ ವನದ ಬೀಗ ಮುದ್ರೆಯ ಮುರಿದು ಪುಷ್ಪಗಳ ಮರಿದು ಹಾಸಿಗೆ ಮಾಡಿ ಮಲಗಿದರಂತೆ ಒಳಮಟ್ಟದಲ್ಲಿರುವ ಸರ್ವರ ಸೋಪಾನಗಳ ಕಿತ್ತೆ ಹಾಳು ಮಾಡಿದರಂತೆ. ಹೇ ಭಾನುಮತಿ ಮೈದುನ ನಿನ್ನ ಗಂಡನ ಮಾಡಿದ ದ್ರೋಳತನ ಕಂಡು ದಾರು ಸೇರುತ್ತಾರೆ. ಹೇ ಭಾನುಮತಿ ಮೈದುನ ಅಣ್ಣರ ಕೂಟ ನಿಷ್ಠೂರವಾಗಲಿಕ್ಕೆ ನಮಗಾಕಬೇಕು. ನಾವು ನಮ್ಮ ಅಣ್ಣನ ಹಾಕಿ ಸಿಲುಕಿರುವ ಗೋಳಡ್ಡರಾದ ಕರ್ಣ ದ್ರೋಣ ದುಶ್ವಾಸ ಚಿತ್ರಸೇನ ಮೊದಲಾದ ವೀರಾದ ವೀರವೇ ಪರಲಕ್ಕೆ ಮೈಗಟ್ಟು ಮಲಗಿದರೆ ಭಾನುಮತಿ ಕೂಟದ ಅಹೋ ಬಾವಯ್ಯ, ಭಾನುಮತಿ ಎನ್ನ ಪತಿಯ ಸೆರೆಯನ್ನು ಬಿಡಿಸುವವರೆಗೂ ನಿಮ್ಮ ಅಮ್ಮ ಭಾನುಮತಿ ಮೇಲಕ್ಕೆ ಹೇಳು. ಚೆನ್ನಾಗಿ ಹೇಳು. ಆಹಿ ಭಾನುಮತಿ, ಅಹೋ ಮಾವಯ್ಯ. ನಿನಗೆ ನಾನು ಏನು ಹೇಳಲಿ? ಹಾ ಶ್ರೀ ಭೀಮೇಶನ ದಯದಿಂದ ನಿನ್ನ ಗಂಡನನ್ನು ಬಿಡಿಸಿಕೊಡುವೆನು. ಹಾ ಆಪತ್ಕಾಲ ದಾರಿಗೆಯನ್ನು ಸ್ಥಿರ ಹೆಣ್ಣು ಮಗಳಾದ ನೀನು ಅಪಾರ್ಮಿತ ದುಃಖವನ್ನು ನೋಡಿ ಸೈರಿಸಲಾರೆನು. ಹಾ ನಿನ್ನ ಗಂಡನನ್ನು ಬಿಡಿಸುವುದಕ್ಕೆ ತ್ರಿಲೋಕದ ವಿಕ್ರಮನಾಗಿ ಇರುವಂತ ಅರ್ಜುನನು ಕಳಿಸಿಕೊಡುವೆನು. ಹಾ. ಅಮ್ಮ ಭಾನುಮತಿ, ಅಹೋ ಬಾವಯ್ಯ. ಈ ಮಾತು ಸುಳ್ಳಲ್ಲ, ಚೆನ್ನಾಗಿ ಕೇಳು. ಒಂದು ವೇಳೆ ಪರ್ವತವು ಚಲಿಸಿದರೆ ಚಲಿಸಬಹುದು, ಸಮುದ್ರವು ಮೇರ್ದಪ್ಪಿ ಬಂದರೆ ಬರಬಹುದು, ಹಾ ಪರ್ವತದ ಕೋಡುಗಲ್ಲಿನ ಮೇಲೆ ಕಮಲವು ಮೂಡಿದರೆ ಮೂಡಬಹುದು. ಹಿಡಿ ಹಿಡಿ ಭಾಷೆ ಕೊಡುವೆನು. ಶ್ರೀ ಹರಗುರು ಸಾಕ್ಷಿಯಾಗಿ ಈ ಮಾತು ತಪ್ಪುವುದಿಲ್ಲ. ಶಾಂತಳಾಗಮ್ಮ ಭಾನುಮತಿ. ಚಿತ್ರಸೇನ ಬರಬೇಕು. ಈ ಧರ್ಮ ಜನ ಮಾಡುವ ಕಾರ್ಯಗಳನ್ನು ನೋಡಿದೆಯಾ? ನೋಡಿದರೂ ಹಾಕಲಿಲ್ಲ. ಕುಟಿಲಘಾತಕನಾದ ಕೌರವನ ಹೆಂಡತಿ ಭಾನುಮತಿ ಬಂದು ಪತಿದಾನವನ್ನು ಕೇಳಿದರೆ ಬಿಡಿಸಿಕೊಡುವನೆಂದ ಭಯಂ ಕೊಟ್ಟನಲ್ಲ. ಅಬಬಬಬಬಬಬಬಬ! ಇನ್ನು ಅವನ ಶರೆಯಂ ಬಿಡುವ ತನಕ ತಾನು ಅನ್ನ ನೀರು ಮುಟ್ಟುವುದಿಲ್ಲವೆಂದ ಹೌದು ಹಾಕಲಿಲ್ಲ. ಅಮ್ಮ ಪಾರ್ಥ, ಅಣ್ಣ ಭೀಮಸೇನ, ಈ ಧರ್ಮ ಜನ ಮಾಡುವ ನಡತೆ ಈಗ ಕಂಡು ಬಂದಿದ್ದಲ್ಲ. ಅಬಬಬಬಬಬಬಬ! ಈ ಧರ್ಮ ಜನ ಮಾಡುವ ಅಪಕಾರಗಳನ್ನು ನೆನೆಸಿಕೊಂಡರೆ ಎನ್ನ ಹೃದಯದೊಳ ಕೋಪವು ಉಕ್ಕೇರಿ ಬರುವುದು. ಏನು ಮಾಡಲಿ? ಈ ಗದೆಯಿಂದ ಆ ಬಂಡ ಕೌರವನಂ ಕೊಂದು ಬಿಡಲೆ, ಇಲ್ಲವೇ ಧರ್ಮರಾಯನಂ ಕೊಂದು ನುಂಗಿ ನೀರು ಕುಡಿದು ಏಳು ಏಳು ಫಲ್ಗುಣ ಬೆಲ್ಲು ವಿದ್ಯೆ ದುರಿಣ. ಧರ್ಮರಾಯನ ಗುಣಗಳು ವರ್ಣಿಸಬೇಕಾದರೆ ತ್ರಿಗುಣಗಳ ರಹಿತನಾದ ಮುಖಂಡನಿಗೆ ಸಾಧ್ಯವಿಲ್ಲ. ಇರಬಹುದು, ನಿನಗೆ ಇರಬಹುದು.
ಸಣ್ಣವರಾದ ನಮಗೆ ಈ ಪುಣ್ಯಮೂರ್ತಿಯ ಸದ್ಗುಣಗಳು ಬಣ್ಣಿಸುವುದಕ್ಕಾಯ್ತೆ. ಓ ಅನುಜ, ಆದರೆ ಇದಕ್ಕೆ ಒಂದು ನೀತಿ ಹೇಳುವನು, ಪ್ರೀತಿಯಿಂದ ಕೇಳು. ಖಂಡಂ ಖಂಡಂ ಪುನರ್ಪಿ ಮೇಘದಂಡಂ ದಗ್ಗಂ ದಗ್ಗಂ ಪುನರ್ಪಿ ಕಾಂಚನಂ ಪಿತೋಣಂ ಶಬ್ದಗ್ರಾಹಂ. ಅಣ್ಣ, ಇದರ ತಾತ್ಪರ್ಯವೇನೆಂದರೆ, ತಮ್ಮ ಇದರ ತಾತ್ಪರ್ಯವೇನಿರುವುದು? ಕೊನೆಯ ಕಡೆಯಿಂದ ಬುಡದವರೆಗೆ ತಿಂದರು ಕೆಣಕೆಣಕೆಗೆ ಕೊಪ್ಪಿನ ರುಚಿ ಜಾಸ್ತಿ ಆಗುವುದಂತೆ ಸುಟ್ಟು ಸುಟ್ಟು ಕಾಸಿದರು ಬಂಗಾರ ಕಾಂತಿ ಇನ್ನಷ್ಟು ವೃದ್ಧಿ ಆಗುವುದಂತೆ. ತೆಕ್ಕೆ ತೆಕ್ಕೆ ಎಷ್ಟು ಹರಿದರು ಶ್ರೀಗಂಧದ ಸುವಾಸನೆ ಇನ್ನಷ್ಟು ವೃದ್ಧಿ ಆಗುವುದಂತೆ. ಓ ಅಗ್ರಜ, ಅಹೋ ಅನುಜ, ಈ ಹಣ್ಣನಾದ ಧರ್ಮರಾಯನ ಕೊಂದು ಹಾಕುತ್ತೇನೆಂದು ನಿನ್ನ ಕರದಲ್ಲಿ ನಡೆಯುವ ಈ ಗಜದಂಡವನ್ನೆತ್ತಿದರೆ ನಿನ್ನ ಬುದ್ಧಿಗೆ ನಾನು ಏನು ಹೇಳಲಿ? ಓ ಅಗ್ರಜ, ಅನುಜ, ಈ ಸತ್ಯವಂತನಾದ ಧರ್ಮರಾಯನ ಗುಣಗಳು ತುಂಡು ತುಂಡು ಮಾಡಿದರು, ಬೆಂಕಿಯೊಳಾಕಿ ಸುಟ್ಟರು, ಎಷ್ಟು ಪರಿಪರಿಯಿಂದ ಕಷ್ಟಪಡಿಸಿದರು, ಪರಿಪರಿಯಿಂದ ಕಾಡಿದರು, ಬೈದರು, ಬಡಿದರು. ಈ ಸತ್ಯವಂತನಾದ ಧರ್ಮರಾಯನಲ್ಲಿ ಎಳ್ಳಷ್ಟಾದರೂ ದೋಷವಿಲ್ಲ. ಓ ಅಗ್ರಜ, ಸೃಷ್ಟಿಪತಿಯನಾದ ಕುರುಪತಿಯನ ನಮ್ಮನ್ನು ಪರಿಪರಿಯಿಂದ ಕಷ್ಟಪಡಿಯುವುದನೆಂದು ಮರುಗುವುದೇತಕ್ಕೆ ಸೃಷ್ಟಿಪತಿಯನಾದ ಶ್ರೀಕೃಷ್ಣನು ನಮ್ಮನ್ನು ಮರ್ಯಾದೆ ರಕ್ಷಿಸೋನು. ಎಷ್ಟು ಮಾತ್ರ ಕೊಳ್ಳಲು ತುಡುಕತನ ಮಾಡದಿರು ಕಂಡಿಯ ಭೀಮಸೈನ, ಮಾಡದಿರು ಅಣ್ಣಯ್ಯನ ಮೇಲೆ ಇಂಥ ಕಠಿಣ ಗುಣ. ಆಹೋ ಮೇರಮಂದಿರ ವಿಕ್ರಮನಾದ ತಮ್ಮಗಳಿರ, ಈ ವ್ಯಾಳ್ಯದಲ್ಲಿ ನಿಮಗೆ ಹೇಳುವುದು ಏನೆಂದರೆ, ಸೃಷ್ಟಿಯೋ ಶ್ರೇಷ್ಠರು 12 ಗುಣ ಎಣಿಸುವುದಿಲ್ಲ, ತಮ್ಮ ಸುಗುಣವನ್ನು ಬಿಡುವುದಿಲ್ಲ. ಶುದ್ಧ ವಾಕ್ಯ ಉಂಟು. ನಾವಾದರೂ ನಮ್ಮ ಗುಣಗಳನ್ನು ನಾವು ರಕ್ಷಿಸಿಕೊಳ್ಳಬೇಕು. ಅವು ಅನುಜಾದಿಗಳಿರ, 12 ಗುಣ ನಮಗೆ ಯಾತಕ್ಕೆ ಬೇಕು? ತಮ್ಮ ಭೀಮಸೈನ, ಅಣ್ಣ ಧರ್ಮನಂದನ, ನನ್ನ ಮೇಲೆ ಸಿಟ್ಟು ಇದ್ದರೆ ಮುಂದೆ ಏನಾದರೂ ಮಾಡಿ ಸಿಟ್ಟು ತೀರಿಸಿಕೊಳ್ಳಬಹುದು. ಈಗಿನ ವ್ಯಾಳ್ಯದಲ್ಲಿ ಸ್ವಲ್ಪ ಶಾಂತಿಯನ್ನು ತಾಳಪ್ಪ ಭೀಮಸೇನ. ಅಗ್ರಜ ನಿನ್ನಿಷ್ಟದಂತಾಗಲೇ. ತಮ್ಮ ಫಲ್ಗುಣ, ಅಣ್ಣ ಧರ್ಮನಂದನ, ಹಿಂದಿನ ದಿನ ಈ ಭಾನುಮತಿ ದುಃಖವನ್ನು ನೋಡಿ ಸೈರಿಸಲಾರೆನು. ನಿನ್ನ ಗಂಡನನ್ನು ಬಿಡಿಸಿಕೊಡಿರೆಂದು ವಚನವನ್ನು ಕೊಟ್ಟಿರುವೆನು. ಈ ವಚನಕ್ಕೆ ತಪ್ಪೇರಿ ನಮ್ಮ ಧರ್ಮಕ್ಕೆ ಹಾನಿ ಬರುವುದಿಲ್ಲವೇ? ಬರುವುದು ಅಗ್ರಜ. ಈ ಕ್ಷಣ ಹೋಗಿ ಚಿತ್ರಸೇನರ ಯುದ್ಧವನ್ನ ಮಾಡಿ ಕುರುಪತಿಯನ್ನ ತಂದು ಎನ್ನ ಸನ್ನಿಧಿಯಲ್ಲಿ ನಿಲ್ಲಿಸು. ಕರುಣ, ದ್ರೋಣ, ಶಕುನಿ, ಶಲ್ಯ, ಕೃಪಾ, ಅಶ್ವತ್ಥಾಮ, ಜಯದ್ರಥ ಷಡ್ರಥರ ಅಲ್ಲದೆ ಕೌರವರ 100 ಮಂದಿ ಕಡೆ ಮಿಡುಕುವಂತೆ ಶಾಲಿಯಾಗಿ ಹೋಗಿ ಬಾ ಕಿರೀಟಿ. ಈ 3 ಲೋಕದಲ್ಲಿ ಯಾರು ನಿನಗೆ ಶಾಟಿ? ಅಗ್ರಜ, ಒಂದು ಹಾಕ್ತಿಯ ಪರಿಸ್ಥಿತಿ. ದೇವಾಗಲಿ ಹೋಗಿ ಬಾ ತಮ್ಮ. ಕಡು ದುರುಳನಾದ ಗಂಧರ್ವ ಶಿರವಂ ಕಡಿದು ಮಂದಮತೀತನಾದ ಕುರುಪದಿರ ತಂದು ನಿನ್ನ ಪಾದ ಪುಂಡರೀಕದೋಳು ಕೆಡುವೆ. ಓ ಅಗ್ರಜ, ಅನುಜ, ಬಂದೂರ ಬಲಾನ್ವಿತನಾದ ನಿನ್ನ ತಮ್ಮನ ಪರಾಕ್ರಮವನ್ನು ನೋಡು. ಗಂಧರ್ವನ ಬೆಂಬಲವಾಗಿ ಕಂದುಗೊಳ್ಳಲ ಮಟ್ಟ ಬಂದರೆ ಅವನ ಕುಟುಂಬವನ್ನು ಉಳಿಸುವೆ. ಇಂದ್ರನ ತನ್ನ ಬಂದೂರವಾದ ಪರಾಕ್ರಮವನ್ನು ತೋರಿದರೆ ಲೆಕ್ಕವಿಲ್ಲದ ಮಣ್ಣು ಮುಕ್ಕಿಸಿ ತಕ್ಷಣ ಗುರುಪತಿ ಜನ ಬಿಡುವುದರವನ್ನು ಪಡೆಯುವುದಲ್ಲ ಸದ್ಗುಣ ವಿಶಾಲ. ಜಯಶಾಲಿಯಾಗಿ ಹೋಗಿ ಬಾ ಕಿರೀಟಿ. 3 ಲೋಕದಲ್ಲಿ ಯಾರು ನಿನಗೆ ಶಾಟಿ? ಬಂದೂರವಾದ ರಥಕ್ಕೆ ವಾಯುವೇಗಕ್ಕಿಂತ ಮಿಂಚಿ ನಡೆಯುವ ತುರಂಗಂ ಬಂಧಿಸು, ಚದುರಂಗಬಲಂ ಕೊಡಿಸು. ಗಂಧರ್ವನ ಮುಂಭಾಗಕ್ಕೆ ರಥವನ್ನು ಬಿಡುವಂತನಾಗು ಸಾರಥಿ. ಓಡಿಸಬೇಕಾಗತಿ. ನಿನ್ನ ಇಷ್ಟದಂತಾಗಲಿ ಭೂಪತಿ. ದ್ರೌಪದಿ ಬರ್ಬೇಕು. ದ್ರೌಪದಿ ಕಳ್ಳ ಗಂಧರ್ವ, ನಿಲ್ಲು ನಿಲ್ಲು, ನೀ ಎಲ್ಲಿಗೆ ಹೋಗುವೆ? ದಕ್ಷ ದಂಶಕೈದೋರ ಭದ್ರನೋಳು ಮುದ್ರೆಯಲ್ಲಿ ಕದ್ರುತನಾಗಿ ಕುರುವಲ್ಲವನ ಕರಕಮಲಕ್ಕೆ ಪಾಶವನ್ನು ಬಂಧಿಸಿ ಭದ್ರವಾಗಿ ಮುದ್ರಿಸಿ ಎಲ್ಲಿಗೆ ಹೋಗುವೆ? ಹೇಳಿ ಹೇ ಬುದ್ಧಿ ಸುಳ್ಳನೆ ಒಬ್ಬ ಮನುಷ್ಯನೇ
ಈಶ್ವರವಾಗಿ ಹೋಗ್ತಾರೆ ನಿನ್ನ ಬಿಡುವುದಲ್ಲ ಮೂರ್ಖ ಮಾಡಿದ್ರೆ ಈ ಪಾತ್ರ ಕೂಡ ತರ್ಕ ಈ ಸಾರಥಿ ಈ ದುರ್ಮಾರ್ಗನು ದಾರಾಗಿರಬಹುದು. ಅದಮ ಕುರುಪತಿಯನ್ನು ಹಿಡಿದುಕೊಂಡು ಒಯ್ಯುವ ಕಾಲದೊಳು ಬಂದು ಅಡ್ಡ ಬಂದು ನಿಂತು ಗೊಡ್ಡು ಅರಿಟ ಜಡಿಯುವ ಕಡು ಜಡ ಮಾತೆಯ ದುಡುಕತನ ನೋಡಿದ್ಯಾ? ಎಲೆ ನರಹುಳುವೆ, ಸೂಲ ಸೂಕ್ತ ವಿಚಾರ ತಿಳಿಯದೆ ಹುಚ್ಚು ನಾಯಿಯಂತೆ ಯಾತಕ್ಕೆ ಬೊಗಳಿದೆ? ಏಯ್ ಭಂಡ, ಕಡು ರೋಷದಿಂದ ಎನ್ನ ಕುಡಿ ಮೀಸೆಂಬ್ಲೇಡುತ್ತ ನನ್ನ ಮಾರ್ಗ ತಡೆಯುವುದಾತಕ್ಕೆ ಕುರುಬಲಂ ಬಿಡಿಸಿಕೊಂಡು ಹೋಗಲು ಕಲೆ ಬಂಡ ಎಲೈ ದಡ್ಡ ಅಡ್ಡ ಬರುವಯ ಸಹಜವಾಗಿ ಬರುವಲೇ ಬಂಡ ಎಲೈ ಖುಲ್ಲ ಏನೇ ಬಂಡ ನನ್ನ ಹಲ್ಲು ಮುರಿಯುವುದಕ್ಕೆ ನಿಮ್ಮ ಮನೆಯಲ್ಲಿ ಕಳ್ಳತನವೇನಾದರೂ ಮಾಡಿರುವನೆ ಅಥವಾ ನಿಮ್ಮ ದೊಡ್ಡಪ್ಪನ ಮನೆಯಲ್ಲಿ ಬಡ್ಡಿ ಸಾಲವೇನಾದರೂ ಮಾಡಿರುವನ ಮೂಡ ಏ ಭ್ರಷ್ಟ ಏನೇ ಬಂಡ ಕಂದರ್ವ ಉದ್ದಂಡ ಕೋದಂಡ ಗಂಡಗಲಿ ಗಾಂಡವಿ ಮಧ್ಯಮ ಬಾಂಧವನೆಂಬ ಪ್ರಜ್ಞೆ ಇಲ್ಲದೆ ನಿರ್ಭಯವಾಗಿ ಮಾತನಾಡುವಿಯಾ? ಏ ಕಳ್ಳ, ಏ ಭಂಡ, ಎನ್ನಂ ದಾರೆಂದು ನುಡಿದಿವೆಯಾ? ಒಳ್ಳೆಯ ಮಾತಿನಿಂದ ಕವಿ ಕುರುಬಲ ಸೆರೆ ಬಿಟ್ಟರೆ ನಿನಗೆ ದಾರಿ ಬಿಡುವನು ಇಲ್ಲವಾಯಿತು. ಈ ಗಂಧರ್ವ ಲೋಕವನ್ನು ಸುಟ್ಟು ಸೂರ್ಯ ಮಾಡುವನು ಮೂರ್ಖ ಮಾಡಲು ಈ ತನುಂಜಾನ ಕೂಡ ತರ್ಕ. ಯುದ್ಧಕ್ಕೆ ನಿಲ್ಲು ಭಂಡ, ಆಚೆ ಬಿಡು ನನ್ನ ಗಗನಾರ್ಥಕ್ಕೆ ನಿನ್ನ ರುಂಡ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲು ಬಾಮನ ಸೇರಿಸಿ ಬಿಡುವ. ಭೂಪತಿ, ಈ ಪಾರ್ಥನ ಕೂಡ ಹೋರಾಟ ವ್ಯಾತಕ್ಕೆ ಅಪ್ಪ ಇಂದ್ರನಂದನ ಗಂಧರ್ವ ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದೆ ಮೆಚ್ಚಲೇಬೇಕು. ಈ ಕೂಳ ಕುಲ್ಲಿ ನಿಂದಕ ಕೌರವ ನಮ್ ಸುಮ್ಮನೆ ಬಿಡುವುದಿಲ್ಲ, ಅದು ಯಾತಕ್ಕೆ ಬಿಡುವುದಿಲ್ಲ? ಆಹೋ ಅರ್ಜುನ, ಗಂಧರ್ವ ಪತಿರೊತೆಯರ ಕಾಲಂಗುಷ್ಟದಿಂದ ಬಿಡಿಸಿದರೆ ಮಾತ್ರ ಈ ಪಿಚಂಡಿ ಗಂಟು ಬಿಡುವುದ? ಇಲ್ಲವಾಯಿತೆ ಯಾರಿಂದಲೂ ಈ ಬಂಧನವನ್ನು ಬಿಡದಂತೆ ಅಭಿಮಂತ್ರಿಸಿರುವೆ. ಅಪ್ಪ ಇಂದ್ರನಂದನ, ಗಂಧರ್ವ ನನಗೆ ಅಪ್ಪಣೆ ದಯ ಪಾಲಿಸೋ, ನಾನಿನ್ನು ಹೋಗಿ ಬರುವೆನ. ಜಯವಾಗಲಿ ರಾಜ. ಭೂಪತಿ, ಇನ್ಯಾತಕ್ಕೆ ತಡ, ಅಮರಾವತಿ ಪಟ್ಟಣಕ್ಕೆ ಸೂಟಿಯಿಂದ ರಥವನ್ನು ಬಿಡಿ ಸಾರಥೆ. ಇನ್ನೆಷ್ಟು ಭೂಪತಿ? ಭೂಪತಿ, ಈ ಗಂಧರ್ವ ನಾಯಕನು ಬಂಧಿಸಲ್ಪಟ್ಟ ಈ ಹನುಮ ಕುರುಪದನ್ನು ಬಿಡಿಸಿ ತಂದಿರೋರು ತಡ ಮಾಡದ ಧರ್ಮ ರಾಯನಲ್ಲಿಗೆ ರಥವನ್ನು ಬಿಡುವಂತೆ ನಾವು ಸಾರಥಿ ಒಳಿಜಾಗಿದೆ. ಇನ್ನೆಷ್ಟು ಭೂಪತಿ? ಅನುಜ, ತಮ್ಮ ಆಜ್ಞೆಯ ಪ್ರಕಾರ ಗಂಧರ್ವ ನಾಯಕನು ಬಂಧಿಸಲ್ಪಟ್ಟ ಈ ಹನುಮ ಕುರುಪದನ್ನು ತಂದು ನಿನ್ನ ಪಾದ ಪುಂಡರಿಗೆ ಕೆಡುಗಿರುವನು. ಅಗ್ರಜ ಅನುಜ, ಗಂಧರ್ವನು ಕಟ್ಟಲ್ಪಟ್ಟ ಪಿಚಂಡಿ ಕಟ್ಟುಗಳು ಪ್ರತಿವರ್ತಿ ಶ್ರೀಗಳ ಕಾಲಂಗುಷ್ಟರಿಂದ ಸೋಕಿಸಿದರೆ ಬಿಡುವುದಂತ ಹೇಳಿರುವನು. ಅಣ್ಣ ರಾಜಾಕ್ರಿಗಣ್ಣ, ವೀರಟ್ರಾಯ ಮತ್ತು ಕೀಚಕ ರೆಡಿ ಆಗುತ್ತಿರಬೇಕು, ಲೇಟ್ ಮಾಡಬಾರ್ದು. ಅಮ್ಮ ಮಾನವತಿಯಾದ ಭಾನುಮತಿ, ಅಹೋ ಮಾವಯ್ಯ, ಆ ಗಂಧರ್ವರಿಂದ ಕಟಲ್ಪಟ್ಟ ಪಿಚಂಡಿ ಗಂಟುಗಳು ಪತಿರತೆ ಕಾಲಂಶದಿಂದ ಸೋಕಿಸಿದರೆ ಬಿಡುವುದಂತೆ ಆ ಗಂಧರ್ವ ನಾಯಕನು ಹೇಳಿದನಂತೆ. ಆದ್ದರಿಂದ
ನಿನ್ನ ಗಂಡನ ಕಟ್ಟುಗಳು ನೀನೇ ಬಿಡಿಸಿಕೊಂಡು ಹೋಗಮ್ಮ ಬಾನಮತಿ ಕುರುಪನ ಸತಿ. ಅಹೋ ಬಾವಯ್ಯ, ಬಾನಮತಿ, ತಿಳಿದು ಎನ್ನ ಪತಿಗೆ ಇಂತಹ ಶಿಕ್ಷೆಯನ್ನು ಕೊಡಬಹುದೇ? ನಿನ್ನ ಸತಿಯಾದ ದ್ರೌಪದಿಗೆ ಈ ಬಂಧನವನ್ನು ಪರಿಹರಿಸಬಾರದೆ ಬಾವ ದಿವ್ಯ ಪ್ರಭಾವ. ಆಹೇ ಪತಿವ್ರತೆ ಶಿರೋಮಣಿಯಾದ ದ್ರೌಪದಿ, ಪ್ರಾಣಪತಿ, ಈ ಕುರುಪನ ಬಂಧನವನ್ನು ಪತಿವ್ರತೆ ಕಾಲುಂಗುರಷ್ಟನ್ನು ಸೋಹಿಸಿದರೆ ಬಿಡುವುದಂತೆ, ಇಲ್ಲವೇ ಸಾಧ್ಯವಿಲ್ಲವಂತೆ. ಆ ಗಂಧರ್ವ ನಾಯಕನು ಹೇಳಿದನಂತೆ, ಈ ಕುರುಪತಿಯ ಬಂಧನವನ್ನು ಬಿಡಿಸಿ ಈ ಲೋಕದ ಕೀರ್ತಿ ಕಟ್ಟಿಕೊಳ್ಳುವ ದ್ರೌಪದಿ, ಹೋಗ್ನಿ ಜಾಗೃತಿ. ಕಾಂತ, ಈ ದುರ್ಮಾರ್ಗನ ಸೆರೆಯನ್ನು ಬಿಡಿಸೆಂದು ಹೇಳಿದೆಯಲ್ಲ, ಹಾ, ಅಯ್ಯೋ ಇವನು ಮಾಡಿದ ಕೃತಿಯನ್ನು ನೆನೆಸಿಕೊಂಡರೆ ಪಾದದಿಂದ ಹಿಡಿದು ಮಸ್ತಕದವರೆಗೂ ಬೆಂಕಿ ಹತ್ತಿ ಉರಿಯುವುದು. ನಾನು ಸರ್ವತಾ ಬಿಡಿಸಲಾರೆನು ಕಾಂತ ಗುಣವಂತ. ಎಲ್ಲ ಸಾರಥಿ, ಹೆಂಗಸರ ಮರ್ಮವು ಕೇಳಿದ್ಯಾ? ಹಾ ಇವಳಲ್ಲಿ ಸಹ ಪತಿವ್ರತ ಧರ್ಮ ಇಲ್ಲವಾಯ್ತೆ. ಹಾ. ಹೆಂಗಸರ ಮರ್ಮವು ಯಾರಿಗೆ ತಿಳಿಯದು? ಕಂಡಿಯಾ ಸಾರಥಿ? ಹೌದು ದೇವ. ವೀರಟ್ರಾಯ ಮತ್ತು ಕೀಚಕ ಎರಡಾಗುತ್ತಿರಬೇಕು. ಮಾಡಿಸಿರಬಾರದು ಭಜನಿ ಕರಿಯಪ್ಪ. ಇವರು ಈ ನಾಟಕ ಸಂಘಕ್ಕೆ 501 ರೂಪಾಯಿ ಬಹುಮಾನ ವಾರ್ತವಾಗಿ ಕೊಟ್ಟಿರು. ಅನುಜ, ನಾವು ಯೋಚಿಸಲ್ಪಟ್ಟ ಕಾರ್ಯಕ್ಕೆ ಒಂದು ಗುಪ್ತವಾದ ಪಟ್ಟಣ ಉಂಟು. ಅದು ಅದು ಯಾವುದೆಂದರೆ ಯಾವುದು ತಮ್ಮ? ಉತ್ತರ ಭಾಗದ ಮಚ್ಚ ನಗರವೆಂಬ ಪಟ್ಟಣ ಉಂಟು. ಆ ಪಟ್ಟಣದ ವಿರಾಟ ಭೂಪಾಲನು ಸತ್ಯದಿಂದ ಪರಿಪಾಲಿಸುವನಂತೆ. ವಿರಾಟನ ಮೈದುನನಾದ ಕೀಚಕನು ಮಹಾಸೂರನಂತೆ. ಅಹೋ ಅಗ್ರಜ, ಅನುಜ, ವಿರಾಟ ಕೀಚಕನ ಬಲದಿಂದ ವಿರಾಟನು ದುರ್ಯೋಧನಿಗೆ ಕಪ್ಪವನ್ನು ಕೊಡದೆ ದೃಢಬಲಡ್ಡನಾಗಿ ಆ ರಾಜಧಾನಿಯಲ್ಲಿ ಸತ್ಯದಿಂದ ಪರಿಪಾಲಿಸುವನಂತೆ. ಓ ಅಗ್ರಜ, ಅನುಜ, ಆ ರಾಜಧಾನಿಯಲ್ಲಿ ನಮ್ಮ ರೂಪಾಂಗಗಳನ್ನು ಮಾಚಿಸಿಕೊಂಡು ಇರಬೇಕು. ಅಣ್ಣ, ಈಗಿದ ನೋಡು ನಿನ್ನ ತಮ್ಮನ ಆಲೋಚನ. ಅಪ್ಪ ಅರ್ಜುನ, ನಿನ್ನ ವಚನ ರಚನೆ ಕೇಳಿ ನನ್ನ ಮನಕ್ಕೆ ಸಂತೋಷವಾಯಿತು. ಆ ಮಚ್ಚ ನಗರದಲ್ಲಿ ನಮ್ಮ ರೂಪಗಳನ್ನು ಹೇಗೆ ಅಡಗಿಸಿಕೊಂಡು ಇರಬೇಕೆಂದರೆ ನಾನು ಕಂಕಾಚಾರ್ಯನೆಂಬ ಹೆಸರಿನಿಂದ ಪಂಚಾಂಗವನ್ನು ಹೇಳ್ತಾ ಕಾಲವನ್ನು ಕಳೆಯುತ್ತೇನೆ. ಅಪ್ಪ ಭೀಮಸೇನ, ಅಗ್ರಜ, ನೀನು ಹಸಿವಿಗೆ ತಡೆಯುವನಲ್ಲ, ಇದ್ದದ್ದು ಉಂಡು ಕುಳಿತುಕೊಳ್ಳುವನಲ್ಲ. ಹೌದು ಹೌದು ಅಗ್ರಜ. ನಿನಗೆ ದಂಡಿಯಾಗಿ ಅನ್ನವಿರಬೇಕು. ಆದ್ದರಿಂದ ಪಾಕ ಪ್ರಯುಕ್ತವಾದ ಅಡಿಗೆಯನ್ನು ಮಾಡುತ್ತ ಬಾಣಸಿಗೆನೆಂಬ ಹೆಸರಿನಿಂದ ಕಾಲವನ್ನು ಕಳಿ. ಅಪ್ಪ ಅರ್ಜುನ, ಅಣ್ಣ ಧರ್ಮನಂದನ, ಹಿಂದೆ ಊರ್ವಶಿ ಕೊಟ್ಟ ಶಾಪದಿಂದ ಭೋಣ್ಯಳಿ ವೇಷವನ್ನು ಧರಿಸಿ ಉತ್ತರಿಗೆ ನಾಟ್ಯನ್ನು ಕಲಿಸುತ್ತಾ ರಾಜಧಾನಿಯಲ್ಲೇ ಇರು. ನಿನ್ನಿಷ್ಟದಂತಾಗಲ್ಲ ಅಗ್ರಜ. ನಕುಲ ಸಹದೇವರು ತೊರಗ ಗೋರಕ್ಷಕರಾಗಿರಲಿ. ಆಹೇ ದ್ರೌಪದಿ, ಪ್ರಾಣಪತಿ, ನೀನು ವಿರಾಟನ ಮನೆಯಲ್ಲಿ ವಿರಾಟನ ಹೆಂಡತಿಗೆ ಹೂಗುಳು ಮುಡಿಸುತ್ತಾ ಸೆಳೆಂದ್ರಿಯಾಗಿ ಇರು. ನಮ್ಮ ಕಾರ್ಯಗಳಲ್ಲಿ ಜಾಗರೂಕರಾಗಿ ಇರಲಿ. ಈ ರಾಜಧಾನಿಯಲ್ಲಿ ಯಾರಿಗೆ ಕಾಣದಂತೆ ಮಾತು ಬಾರದಂತೆ ವರ್ಷ ಪೂರ್ತಿ ಅಂತ ಕಾಲವನ್ನು ಕಳೆಯಬೇಕು. ಮಚ್ಚ ನಗರಕ್ಕೆ ಹೋಗುವವನು ನಡಿರಿ ಅನು ಜಾದಿಗೆಯರ. ಅಗ್ರಜ, ನಿನ್ನಿಷ್ಟದಂತಾಗಲಿ. ತಮ್ಮ ಭೀಮಸೇನ, ಅಹೋ ಅಣ್ಣ ಧರ್ಮನಂದನ, ನಿನ್ನ ಗದೆಯನ್ನು ಕೊಡು. ತೆಗೆದುಕೋ ಅಗ್ರಜ. ಅಪ್ಪ ಅರ್ಜುನ, ಅಣ್ಣ ತೆಗೆದುಕೋ ಅಗ್ರಜ. ಹಲ ಸಾರಥಿ ದೇವಾ. ಎತ್ತಲಮ್ಮ, ಈ ಗಜಬಾಣಗಳು ಚಿಗಿರಿ ಚರ್ಮದಲ್ಲಿ ಹೆಣದಾಕಾರವಾಗಿ ಕಟ್ಟಿ ಬಂದು ಮರದಲ್ಲಿ ಇಡು.
ಕೀಚಕ ಏಟ್ರಾಯ ಮತ್ತು ಕೀಚಕ. ಆಹೋ ತಾಯಿ ಬನ್ನಿ ಮಾಂಕಾಳಿ ಧರ್ಮದೇವತೆ, ನಿನ್ನ ಪಾದ ಸನ್ನಿಧಿಯಲ್ಲಿ ವನವಾಸದಿಂದ ತಳಲಿ ಬಳಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಅರಿಕೆ ಮಾಡಿಕೊಳ್ಳುವುದು ಏನೆಂದರೆ, ಈ ಅಜ್ಞಾತವಾಸದೋಡು ಯಾವ ವಿಧವಾದ ಎಡರು ತೊಡರು ಬರಬಾರದೆಂದು ಕಾಪಾಡಿಕೊಂಡು ಬರಬೇಕೆಂದು ಹೇಳುತ್ತೇನೆ. ಆಹೋ ಜನನಿ, ನಮ್ಮ ಬಿಲ್ಲು ಬಾಣಗಳು ನಿನಗೆ ವಶೆ ಮಾಡಿದೆವು. ಅಪ್ಪ ಅರ್ಜುನನ ಒಬ್ಬನ ಬಂದು ಕೇಳಿದರೆ ಕೊಡು, ವಾಯುಸುತನಾದ ಭೀಮಸೈನ್ಯ ಬಂದು ಕೇಳಿದರೆ ಕೊಡಬೇಡ. ಅಮ್ಮ ಜನನಿ, ಪಂಚಭೂತಗಳ ಸಾಕ್ಷಿಯಾಗಿ ಭೀಮೇಶನ ಬಂದ ಕಾಲಕ್ಕೆ ವಶವಾಗಬಾರದೆಂದು ಬೇಡಿಕೊಳ್ಳುವ ನಮ್ಮ ತಾಯಿ ಸೌಭಾಗ್ಯದಾಯಿ. ಭೂಪತಿ, ಈ ಹಾಕ್ರ ಜನ ಉರುತರದ ವಚನಗಳನ್ನು ಶೀಘ್ರದಿಂದ ಕೇಳಿದೆ. ಕೇಳಿದ್ರು ದೇವ. ಆಹೋ ಅಣ್ಣನಾದ ಧರ್ಮ ಭೂಪನೆ ಏನು ಮಾತನ್ನ ಹಾಡಿದೆ. ಅರ್ಜುನನೊಬ್ಬನಿಗೆ ಕೊಡಬೇಕೆಂದು ಹೇಳಬೇಕಾದರೆ ನಾನೇನು ನಿನ್ನ ಪಾಲಿಗೆ? ಅಹೋ ಅಗ್ರಜ, ನಿನ್ನ ಪಾಲಿಗೆ ನಾನು ಕೌರವನಾದನೆ, ಇದು ನಿನ್ನಗೆ ನ್ಯಾಯವೇ? ಪ್ರೀತಿಯಿಂದ ನಂಬಿದ್ದಕ್ಕೆ ನಿಂಥ ನುಡಿಗಳನ್ನು ನುಡಿಯಬಹುದೇ? ಅಹೋ ಅಗ್ರಜ, ಅಥವಾ ನಾನೇನಾದರೂ ಮೀರಿ ಕುಳಿತರೆ ಯಾವ ದೇವತೆಗಳ ಆಜ್ಞೆ ನನ್ನೇನು ಮಾಡುವುದು? ಆಹೋ ಧರ್ಮಜ, ಹೀಗೋ ಇವತ್ತಿಗೆ ನಿಮ್ಮ ಆಜ್ಞೆ ಮೀರಿದೆ, ಮೀರಿದೆ. ಭೂಪತಿ, ಈ ಕ್ಷಣವೇ ಈ ಗದೆಯನ್ನು ಕೆತ್ತಿಕೊಂಡು ಹಸ್ತಿನಾವತಿಗೋಗಿ ಮೊದಲ ಕುರುಕುಲವೆಂಬ ಕೌರವರನ್ನು ಶರ ಬರೆದು ಬರುವೆ. ಅಹೋ ಅಗ್ರಜ, ಇದು ಹಾಗಿರಲಿ. ಎಂದಕ್ಕೆ ಕುಲಕಂಟಕನಾದ ಕೌರವನು ನಮ್ಮೆಲ್ಲರನ್ನು ಹೊರಗಿನ ಮನೆಯೊಳಗೆ ಒಗಸಿ ಅಗ್ನಿ ಮಚ್ಚಿಸಿದ ಕಾಲವಲ್ಲೇ ನಿಮ್ಮೆಲ್ಲರನ್ನು ಎನ್ನ ಭುಜಬಲದ ಸಾಹಸದಿಂದ ಕಡೆಗೆ ತಂದವನು ನಾನು. ಅಥವಾ ಧರ್ಮಜ, ಹಿಂದಕ್ಕೆ ಅರಣ್ಯದಲ್ಲಿ ದ್ರೌಪದಿಗೆ ಕಷ್ಟಪಡಿಸಿದ ಸೈಂಧೇವನನ್ನು ನಮ್ಮ ರಥದ ಮುಂಭಾಗಕ್ಕೆ ದರದರನೆ ಎಳೆದು ತಂದು ಕಟ್ಟಿದವನು ನಾನು. ಅಥವಾ ಸೌಗಂಧದ ಪುಷ್ಪವಂತರುವ ಕಾಲದಲ್ಲಿ ಜಟಾಸೂರನನ್ನು ಕೊಂದವನು ನಾನು. ಅಥವಾ ಈ ಅರ್ಜುನನು. ಆಹೋ ಧರ್ಮಜ, ಎಂದಕ್ಕೆ ಜನನಿಯಾದ ಕುಂತಾದೇವಿಯ ವ್ರತವನ್ನು ಮಾಡುವ ಕಾಲದಲ್ಲಿ ಸ್ವರ್ಗದಿಂದ ಪುರುಷ ಮೃಗವನ್ನು ತಂದವನು ನಾನು. ಅಥವಾ ಆಹೋ ಧರ್ಮ ಪಾಲನೆ, ಹಿಂದಕ್ಕೆ ಅರಣ್ಯದಲ್ಲಿ ನೀವೆಲ್ಲರೂ ನಿದ್ರೆಯಿಂದ ಮಲಗಿದ್ದಾಗ ನಿಮ್ಮೆಲ್ಲರನ್ನು ನುಂಗುತ್ತೇನೆಂದು ಬಂದ ಇಡಂಬಾಸೂರನನ್ನು ಲೆಕ್ಕಿಸದೆ ಅವನನ್ನು ಗುದ್ದಿಕೊಳ್ಳಿ ಅವ ಪಟ್ಟಣಕ್ಕೆ ಕಳಿಸಿಕೊಟ್ಟವನು ನಾನು. ಅಥವಾ ಈ ಮಧ್ಯಮ ಪಾಂಡವನು. ಹಿಂದಕ್ಕೆ ದ್ರೌಪದಿಯ ಸ್ವಯಂವರದಲ್ಲಿ ಅರ್ಜುನನಿಗೆ ಮುದ್ದೆ